ಕುಶಾಲನಗರ ತಾಲೂಕಿನ ಪಟ್ಟಣದಲ್ಲಿ ಕರ್ನಾಟಕ ಪತ್ರಕರ್ತರ ಸಂಘ, ಕುಶಾಲನಗರ ಪ್ರೆಸ್ ಕ್ಲಬ್ ಟ್ರಸ್ಟ್, ಸಂಗಮ ಟಿವಿ ಹಾಗೂ ವಂಶಿ ನ್ಯೂಸ್ ಸಹಯೋಗದಲ್ಲಿ ಪತ್ರಿಕಾ ದಿನಾಚರಣೆ ಮತ್ತು ಕಾವೇರಿ ರತ್ನ ಪ್ರಶಸ್ತಿ, ಮಕ್ಕಳಿಗೆ ಉಚಿತ ನೋಟ್ಸ್ ಪುಸ್ತಕ, ಬ್ಯಾಗ್, ಸ್ವೆಟರ್ ವಿತರಣಾ ಕಾರ್ಯಕ್ರಮ ನಡೆಯಿತು. ಕೊಡಗು ಜಿಲ್ಲೆಯ ವಿರಾಜಪೇಟೆಯ ಪೆರಂಬಾಡಿ ಮುಖ್ಯ ರಸ್ತೆಯು ಗುಂಡಿಮಯವಾಗಿದ್ದು, ವಾಹನ ಸವಾರರು ಸಾವು ನೋವುಗಳ ನಡುವೆ ಸಂಚರಿಸುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿರವರು ಮೈಸೂರಿನ ರಾಮಕೃಷ್ಣ ಆಶ್ರಮದ ವಿವೇಕ ಸ್ಮಾರಕ ಉದ್ಘಾಟನೆಗೆ ಆಗಮಿಸುತ್ತಿರುವ ಹಿನ್ನೆಲೆ ಬಿಗಿ ಭದ್ರತೆ ಏರ್ಪಡಿಸಲಾಗಿದೆ. ಕೊಡಗು ಜಿಲ್ಲೆಯ ಕುಶಾಲನಗರ ತಾಲೂಕಿನ ಪಟ್ಟಣದಲ್ಲಿ ಕರ್ನಾಟಕ ಪತ್ರಕರ್ತರ ಸಂಘ, ಕುಶಾಲನಗರ ಪ್ರೆಸ್ ಕ್ಲಬ್ ಟ್ರಸ್ಟ್, ಸಂಗಮ ಟಿವಿ ಹಾಗೂ ವಂಶಿ ನ್ಯೂಸ್ ಸಹಯೋಗದಲ್ಲಿ ಪತ್ರಿಕಾ ದಿನಾಚರಣೆ ಮತ್ತು ಕಾವೇರಿ ರತ್ನ ಪ್ರಶಸ್ತಿ, ಮಕ್ಕಳಿಗೆ ಉಚಿತ ನೋಟ್ಸ್ ಪುಸ್ತಕ, ಬ್ಯಾಗ್, ಸ್ವೆಟರ್ ವಿತರಣಾ ಕಾರ್ಯಕ್ರಮ ನಡೆಯಿತು. ಸಮಾಜದ ಸ್ವಾಸ್ಥ್ಯ ಕಾಪಾಡುವ ಹಾಗೂ ಜಗತ್ತಿನಲ್ಲಿ ನಡೆಯುವ ವಿದ್ಯಮಾನಗಳ ಕುರಿತು ಜನತೆಗೆ ನೈಜ ಸಂಗತಿ ತಿಳಿಸುವ ಕೆಲಸವನ್ನ ಮಾಡುವ ಪತ್ರಿಕೆಗಳ ಪಾತ್ರ ದೊಡ್ಡದು ಎಂದು ಕಿರಿಕೊಡ್ಲಿ ಮಠದ ಸದಾಶಿವ ಸ್ವಾಮೀಜಿ ತಿಳಿಸಿದ್ರು. ಕರ್ನಾಟಕ ಪತ್ರಕರ್ತರ ಸಂಘ ಹಾಗೂ ಕುಶಾಲನಗರ ಪ್ರೆಸ್ ಕ್ಲಬ್ ಟ್ರಸ್ಟ್ನ ವತಿಯಿಂದ ಕುಶಾಲನಗರ ಪಟ್ಟಣದ ಎಪಿಸಿಎಂಎಸ್ನ ಸುವರ್ಣ ಮಹೋತ್ಸವ ಸಭಾಂಗಣದಲ್ಲಿ ಏರ್ಪಡಿಸಿದ್ದ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಶಾಲಾ ಮಕ್ಕಳಿಗೆ ಉಚಿತ ನೋಟ್ ಪುಸ್ತಕ ಹಾಗೂ ಬ್ಯಾಗ್ ವಿತರಣಾ ಕಾರ್ಯಕ್ರಮ ಮತ್ತು ವಿವಿಧ ಕ್ಷೇತ್ರಗಳಲ್ಲಿ ಉತ್ತಮ ಸಾಧನೆ ಮಾಡಿದವರಿಗೆ ಕಾವೇರಿ ರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭ ಉದ್ಘಾಟಿಸಿ ಸಾಧಕರಿಗೆ ಕಾವೇರಿ ರತ್ನ ಪ್ರಶಸ್ತಿ ಪ್ರದಾನ ಮಾಡಿ ಮಾತನಾಡಿದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಸಂಘದ ಅಧ್ಯಕ್ಷರಾದ ಎಚ್.ಎಂ. ರಘುಕೋಟಿ ಮಾತನಾಡಿ, ಸಮಾಜಮುಖಿ ಕೆಲಸಗಳನ್ನ ಮಾಡುವ ವ್ಯಕ್ತಿಗಳನ್ನ ಗುರುತಿಸಿ ಗೌರವಿಸುವುದು ಸಮಾಜದ ಕರ್ತವ್ಯವಾಗಿದೆ ಎಂದರು. ಪ್ರೌಢಶಾಲಾ ನಿವೃತ್ತ ಮುಖ್ಯೋಪಾಧ್ಯಾಯರಾದ ಪರಿಸರ ಪ್ರೇಮಿ ಟಿ.ಜಿ. ಪ್ರೇಮ್ಕುಮಾರ್ ಮಾತನಾಡಿ, ಇಂದು ನಾವು ಪರಿಸರ ಸಂರಕ್ಷಣೆಗೆ ಹೆಚ್ಚಿನ ಆದ್ಯತೆ ನೀಡುವ ಮೂಲಕ ಪ್ರಾಕೃತಿಕ ಸವಾಲುಗಳನ್ನು ಎದುರಿಸಬೇಕಿದೆ ಎಂದರು. ಸಂಘದ ಕೋಶಾಧಿಕಾರಿ ಬರಬಣ್ಣ ಟಿ. ಬೆಟಗೇರಿ, ಸಂಗೊಳ್ಳಿ ರಾಯಣ್ಣ ಕುರುಬರ ಹಿತರಕ್ಷಣಾ ವೇದಿಕೆಯ ಜಿಲ್ಲಾಧ್ಯಕ್ಷರಾದ ಡಿ.ಆರ್. ಪ್ರಭಾಕರ್, ಸಮಾಜ ಸೇವಕಿ ಪುಷ್ಪ, ಅನುಗ್ರಹ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಬಿ.ಡಿ. ಚೈತ್ರ, ದಲಿತ ಸಂಘರ್ಷ ಸಮಿತಿ ಜಿಲ್ಲಾಧ್ಯಕ್ಷರಾದ ಕೆ.ಬಿ. ರಾಜು, ವೈದ್ಯರಾದ ಡಾಕ್ಟರ್ ಗಯಾ ಕುಶಾಲ್ ಇತರರು ಇದ್ದರು. ಶಿಕ್ಷಕಿ ಎಚ್.ಎಸ್. ರಶ್ಮಿ ಕಾರ್ಯಕ್ರಮವನ್ನು ನಿರ್ವಹಿಸಿದರು. ಸಂಘದ ವತಿಯಿಂದ ಕಿರಿಕೊಡ್ಲಿ ಮಠದ ಸದಾಶಿವ ಸ್ವಾಮೀಜಿಯವರಿಗೆ ಕಾಯಕ ಯೋಗಿ ಪ್ರಶಸ್ತಿ ಪ್ರದಾನ ಮಾಡಿ ಸನ್ಮಾನಿಸಿ ಗೌರವಿಸಲಾಯಿತು. ನಂತರ ಸಮಾಜದ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ 19 ಮಂದಿಗೆ ಸಂಘದ ವತಿಯಿಂದ ಕಾವೇರಿ ರತ್ನ ಪ್ರಶಸ್ತಿ ನೀಡಿ ಸನ್ಮಾನಿಸಿ ಗೌರವಿಸಲಾಯಿತು. ಗಿರೀಶ್ ಪಗಡಿಗತ್ತಲ, ಮನು ಪೆಮ್ಮಯ್ಯ, ಡಾಕ್ಟರ್ ಬಿ.ಡಿ. ಚೈತ್ರ, ಡಾಕ್ಟರ್ ಗಯಾ ಕುಶಾಲ್, ಎಚ್.ಸಿ. ಶೀಲಾ, ಎಸ್.ಆರ್. ಹರೀಶ್, ಎಂ.ಬಿ. ಮುನೀರ್, ಎನ್.ಎಲ್. ಸುರೇಶ್ ಕುಮಾರ್, ಕುಮಾರಿ ಜಿ.ಎಂ. ಸಿಂಚನ, ಕೆ.ಆರ್. ಲಕ್ಷ್ಮೀ ಸಂತೋಷ್ ಕೊಬ್ಬಳ್ಳಿ, ಎಚ್.ಜೆ. ಸಂಕೇತ್, ಅಂಥೋಣಿ ಪ್ರಭು, ಕನ್ನಡಿಗ ಆನಂದ್ ಗೌಡ, ಶಿವಕುಮಾರ್, ನಶ್ಮಿತಾ ಜಿ. ಶ್ರೀನಿವಾಸ್, ಎಸ್.ಎಸ್. ಮೋಹನ್ ಕುಮಾರ್, ಕುಮಾರಿ ಪಿ. ಚರಿತಾ, ಮಲ್ಲಂಡ ಭಾರತಿ ದೇವಯ್ಯ, ನಂಗಾರು ಜಗ ಅವರಿಗೆ ಕಾವೇರಿ ರತ್ನ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಗಾಯಕ ಎಸ್. ಹರೀಶ್ ಕನ್ನಡ ಗೀತೆಗಳನ್ನು ಹಾಡಿ ಪ್ರೇಕ್ಷಕರ ಗಮನ ಸೆಳೆದರು. ನುಡಿದರೆ ಸ್ಫಟಿಕದ ಶಲಾಖೆ ಅಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿ ಅಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಹೌದೆನಬೇಕು, ನುಡಿಯೊಳಗಾಡಿ ನಡೆಯದಿದ್ದೊಡೆ ಎಂತೊಲಿಮನೆಯ ನಮ್ಮ ಕೂಡಲ ಸಂಗಮ ದೇವ. ಅಖಂಡ ಮಂಡಲಾಕಾರಂ ವ್ಯೋಮಾತೀತಂ ನಿರಂಜನಂ ನಾದಬಿಂದು ಕಳಾತೀತ ತಸ್ಮೈ ಶ್ರೀ ಗುರವೇ ನಮಃ. ಕರ್ನಾಟಕ ಪತ್ರಕರ್ತರ ಸಂಘ, ಪ್ರೆಸ್ ಕ್ಲಬ್ ಎಲ್ಲ ವತಿಯಿಂದ ಹಮ್ಮಿಕೊಂಡಿರ್ತಕ್ಕಂಥ ಈ ಒಂದು ಕಾರ್ಯಕ್ರಮದಲ್ಲಿ ಆಹ್ವಾನ ಪತ್ರಿಕೆಯಲ್ಲಿ ಮಾತ್ರ ಅಧ್ಯಕ್ಷತೆ ಅವ್ರದ್ದು ಅಂತಿದೆ. ಆದರೆ ಇಲ್ಲಿ ಅವರು ಮಾಡ್ತಕ್ಕಂಥದ್ದು ಏಕಪಾತ್ರಾಭಿನಯ ಅಂತ. ಹಿಂದೆಲ್ಲ ನಾಟಕದಲ್ಲಿ ಬರ್ತಾ ಇತ್ತು ಏಕಪಾತ್ರಾಭಿನಯ ಅಂತ. ಒಬ್ಬನೇ ಎಲ್ಲ ಪಾತ್ರಗಳನ್ನು ಮಾಡ್ತಕ್ಕಂಥ ಒಂದು ನಾಟಕ ಆಗ್ತಕ್ಕಂಥದ್ದು. ಆ ರೀತಿಯಲ್ಲಿ ತನ್ನದೇ ಆದ ರೀತಿಯಲ್ಲಿ ಸಾಧಕರನ್ನ ಗುರುತು ಮಾಡೋದಿರ್ಬೋದು, ಆಹ್ವಾನಿತರನ್ನ ಕರೆಯೋದಿರ್ಬೋದು, ಮುಖ್ಯ ಅತಿಥಿಗಳನ್ನ ಗುರುತು ಮಾಡೋದಿರ್ಬೋದು, ವಿದ್ಯಾರ್ಥಿಗಳನ್ನು ಗುರುತು ಮಾಡೋದಿರ್ಬೋದು, ಶಾಲೆಗಳನ್ನು ಗುರುತು ಮಾಡೋದಿರ್ಬೋದು, ಎಲ್ಲ ಕಾರ್ಯಕ್ರಮಗಳನ್ನು ಒಂದು ಕಡೆ ರೂಪಿಸಿ ಅದಕ್ಕೊಂದು ಚೌಕಟ್ಟನ್ನು ಕೊಟ್ಟು ಒಂದು ವಿಶೇಷವಾದ ಕಾರ್ಯಕ್ರಮವನ್ನು ಕುಶಾಲನಗರದಲ್ಲಿ ಪ್ರೆಸ್ ಕ್ಲಬ್ ವತಿಯಿಂದ ಪತ್ರಿಕಾ ದಿನಾಚರಣೆಯ ಮುಖಾಂತರ ಇದೊಂದು ಹಮ್ಮಿಕೊಂಡು ಬರ್ತಾ ಇರತಕ್ಕಂಥದ್ದು. ಜೊತೆ ಕೂಡ ಎಲ್ಲರೂ ಕೂಡ ಶ್ಲಾಘನೆ ಮಾಡ್ತಕ್ಕಂಥ ಕಾರ್ಯಕ್ರಮ.
ಆ ಕಾರ್ಯಕ್ರಮದ ಮುಖಾಂತರ ಅನೇಕ ಸಾಧಕರಿಗೆ ಒಂದು ಸನ್ಮಾನವನ್ನು ಕೂಡ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಇಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು. 20 ಮುತ್ತುಗಳನ್ನ ಆಯ್ಕೆ ಮಾಡಿದ್ದೀವಿ. ಯಾಕಂದರೆ ವಿವಿಧ ಕ್ಷೇತ್ರಗಳಿರ್ಬೋದು. ಈಗ ಉದ್ಯಮ ಕ್ಷೇತ್ರದಲ್ಲಿ ನಮ್ಮ ಶಿವ ಅವರು ಇರ್ಬೋದು. ಅವ್ರು ಯಾಕಂದರೆ ಅವ್ರದ್ದೇ ಆದಂಥ ಒಂದು ಛಾಪನ್ನು ಮೂಡಿಸಿ ಇವತ್ತು ಅವ್ರದ್ದೇ ಆದಂಥ ಒಂದು ಉದ್ಯಮ ಕ್ಷೇತ್ರದಲ್ಲಿ ಬೆಳೆದು ಇವತ್ತು ಸಮಾಜದ ಒಂದು ರೀತಿಯಾಗಕ್ಕೆ ಸಾಧ್ಯ ಆಯ್ತದೆ. ಆ ನಿಟ್ಟಿನಲ್ಲಿರ್ಬೋದು. ಹಾಗೆ ನಮ್ಮ ಫಾತಿಮಾ ಶಾಲೆಯಲ್ಲಿ ದೈಹಿಕ ಶಿಕ್ಷಕರಾಗಿ ಪ್ರಭುದೇವ್ ಅವರು ಅಥವಾ ಪತ್ರಿಕಾ ಸಂಘಟನೆಗಳು ಅಂತ ಹೇಳಿದ್ರೆ, ಅಥವಾ ಪತ್ರಿಕೋದ್ಯಮ ಅಂತ ಹೇಳಿದರೆ, ಅಥವಾ ವಿವಿಧ ಮೀಡಿಯಾಗಳು ಅಂತ ಹೇಳಿದ್ರೆ ಅವರು ತನ್ನದೇ ಆದಂಥ ಗುಂಗಿನಲ್ಲಿರುತ್ತೆ. ಈಗಿನ ಪತ್ರಿಕೋದ್ಯಮ ಮುಂಚೆ ಇದ್ದಂಥ ಪತ್ರಿಕೋದ್ಯಮದ ಮಾದರಿಯಾಗಿ ಇಲ್ಲ. ಈಗ ಪ್ರತಿಯೊಬ್ಬರೂ ಪತ್ರಿಕೋದ್ಯಮಿಗಳೇ. ಕೈಯಲ್ಲಿ ಮೊಬೈಲ್ ಇರುವಂತಹ, ಪ್ರಶ್ನೆ ಮಾಡಲು ಅರ್ಹತೆಯನ್ನು ಹೊಂದಿರುವಂತಹ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಈಗ ಪತ್ರಕರ್ತರಾಗಿ ಕೆಲಸ ಮಾಡಬಹುದು. ಯಾಕೆಂದರೆ ಸೋಷಿಯಲ್ ಮೀಡಿಯಾ ಅಷ್ಟು ಇಂಪ್ರೂವ್ ಆಗಿದೆ. ಸೋಷಿಯಲ್ ಮೀಡಿಯಾ ಪ್ರತಿಯೊಬ್ಬರ ಕೈಗೂ ಎಟಕ್ತಾ ಇದೆ. ಮುಂಚೆ ಆದರೆ ETV ಅನ್ನೋಂಥ ಒಂದು ಮಾಧ್ಯಮ ಇತ್ತು. ಅದರ ನಂತರದಲ್ಲಿ TV9 ಅನ್ನೋಂಥ ಒಂದು ಮಾಧ್ಯಮ ಬಂತು. ಅಥವಾ ಪೂಜ್ಯ ಗುರುಗಳು ಹೇಳಿದಂಗೆ ಮಂಗಳೂರಿನಿಂದ ಆರಂಭವಾದಂತಹ ಮಂಗಳೂರು ಸಮಾಚಾರದಿಂದ ಮಾಡಬೇಕು, ಅದರ ಎಚ್ಚರಿಕೆಯನ್ನು ನೀಡಬೇಕು ಅಂತ. ನಮಗೆ ಸ್ವಾಗತದಲ್ಲಿ ಒಂದು ಗುಲಾಬಿ ಹೂವು ಕೊಟ್ಟರು. ಆ ಗುಲಾಬಿ ಹೂವು ನೋಡ್ತಾ ಇದ್ದಾಗ ನನಗನ್ನಿಸ್ತು, ಎಂತಹ ಗುಲಾಬಿ ಹೂವಿದು. ಸೃಷ್ಟಿಯ ಸೌಂದರ್ಯವನ್ನೂ ಇದೆ, ಸೃಷ್ಟಿಯ ರಹಸ್ಯವೂ ಇದೆ. ಆ ಗುಲಾಬಿ ಹೂವು ನೋಡ್ತಾ ಇದ್ದರೆ ಎಷ್ಟು ಸೌಂದರ್ಯವಾಗುತ್ತೆ. ಎಷ್ಟೊಂದು ಈ ಸೌಂದರ್ಯದ ಸಮಾಜದ ಸೌಂದರ್ಯವನ್ನು ಅಲ್ಲಿ ಸೆರೆದು ಹಿಡಿದಿಟ್ಟಿದೆ. ಅದೇ ರೀತಿ ಸ್ವಲ್ಪ ಕೆಳಭಾಗದಲ್ಲಿ ಮೈ ಮರೆತು ನಾವೇನಾದರೂ ಅದರ ಕಾಂಡವನ್ನು ಹಿಡಿದ್ರೆ ಮುಳ್ಳಿದೆ, ಮುಳ್ಳು ಚುಚ್ಚುತ್ತೆ. ಇದು ಒಬ್ಬ ಪತ್ರಕರ್ತನಿಗಿರಬೇಕಾದಂತಹ ಒಂದು ಜಾಣ್ಮೆ. ಸಮಾಜದ ಸೌಂದರ್ಯವನ್ನು ಹೇಗೆ ತೋರಿಸ್ಬೇಕು ಅದನ್ನು ತೋರಿಸಿ ಅದರಲ್ಲಿರ್ತಕ್ಕಂಥ ಒಂದು ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಕೋಟಿ, ಕುಶಾಲನಗರ. ಕೆಆರ್ಪೇಟೆ ಪಟ್ಟಣದ ಅಣ್ಣಯ್ಯ ಎಂಬುವವರು ಪೌತಿ ಖಾತೆ ಮಾಡಿಸಲು ತಾಲೂಕು ಕಚೇರಿಗೆ ಹೋಗಿದ್ದ ಸಂದರ್ಭದಲ್ಲಿ ತಹಶೀಲ್ದಾರರು ಗದರಿಸಿ ಬೆದರಿಕೆ ಹಾಕಿರುವ ವಿರುದ್ಧ ಸುರೇಶ್ ರವರು ತಹಶೀಲ್ದಾರರ ಮೇಲೆ ಕಿಡಿಕಾರಿದ್ದಾರೆ. ಪೌತಿ ಖಾತೆಗೆ ಸಂಬಂಧಿಸಿದಂತೆ ರೈತ ಅಣ್ಣಯ್ಯ ಎಂಬುವರ ತಾಲೂಕು ಕಚೇರಿಗೆ ಹೋಗಿದ್ದ ಸಂದರ್ಭದಲ್ಲಿ ತಹಶೀಲ್ದಾರ್ ಶ್ರೇಯಸ್ ರವರು ಗದರಿಸಿ ಬೆದರಿಕೆಯನ್ನು ಹಾಕಿರುವ ವಿರುದ್ಧ ಕತ್ತೇನಹಳ್ಳಿ ಸುರೇಶ್ ತಹಶೀಲ್ದಾರ್ ವಿರುದ್ಧ ಕಿಡಿಕಾರಿದರು. ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡುತ್ತಾ, ನಮ್ಮ ತಾಲೂಕಿಗೆ ಹಲವಾರು ತಹಶೀಲ್ದಾರ್ ಬಂದು ಹೋಗಿದ್ದಾರೆ. ಮೊದಲು ರೈತರಿಗೆ ಕನಿಷ್ಠ ಗೌರವ ಕೊಡುವುದನ್ನು ಮರೆಯಬಾರದು. ರೈತರು ಬರುವುದು ಜಮೀನಿಗೆ ಸಂಬಂಧಿಸಿದಂತೆ ಪೌತಿ ಖಾತೆ ಅಥವಾ ಬೇರೆ ಯಾವುದೇ ಕೆಲಸ ಮಾಡಿಸಿಕೊಳ್ಳಲು ಬರುತ್ತಾರೆ. ಅಧಿಕಾರಿಗಳು ತಮ್ಮ ಇಲಾಖೆಯ ನೌಕರರಿಗೆ ರೈತರನ್ನು ಅಲೆಯುವುದನ್ನು ತಪ್ಪಿಸಿ ರೈತರ ಕೆಲಸಗಳನ್ನು ಸಕಾಲಕ್ಕೆ ಮಾಡಿಕೊಡಿ ಎಂದು ಸಲಹೆ ಕೊಡಬೇಕು. ಅದನ್ನು ಬಿಟ್ಟು ಗೂಂಡಾಗಿರಿ ಮಾಡುವುದಕ್ಕೆ ನಿಮಗೆ ಯಾರು ಅಧಿಕಾರ ಕೊಟ್ಟಿದ್ದಾರೆ? ಇದು ಪುನರಾವರ್ತನೆ ಆಗಬಾರದು. ಇದು ಮುಂದುವರಿದರೆ ತಾಲೂಕಿನ ವಿವಿಧ ಸಂಘಟನೆಗಳು ಸೇರಿ ವಿರುದ್ಧ ಪ್ರತಿಭಟನೆ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ನಿಮಗೆ ಅಧಿಕಾರಿ ಆಗಿರೋದು ಜನಸೇವೆ ಮಾಡೋಕೆ ವಿನಃ ದಬ್ಬಾಳಿಕೆ ದೌರ್ಜನ್ಯ ಮಾಡಿ ಅಂತಲ್ಲ. ಇದನ್ನು ಅರ್ಥ ಮಾಡಿಕೊಳ್ಳಿ ಎಂದರು. ಕೂಡಲೇ ತಹಶೀಲ್ದಾರ್ ಶ್ರೇಯಸ್ ಅವರನ್ನು ವರ್ಗಾವಣೆ ಮಾಡಬೇಕು. ಇಂಥವರಿಗೆ ನಮ್ಮ ತಾಲೂಕಿಗೆ ಜಾಗವಿಲ್ಲ. ಮುಖ್ಯಮಂತ್ರಿ DK ಶಿವಕುಮಾರ್, ಉಪಮುಖ್ಯಮಂತ್ರಿ ಕಂದಾಯ ಸಚಿವರಾದ ಡಾಕ್ಟರ್ G ಪರಮೇಶ್ವರ್ ತಹಶೀಲ್ದಾರ್ ಅವರನ್ನು ವರ್ಗಾವಣೆ ಮಾಡುವಂತೆ ಸರ್ಕಾರವನ್ನು ಒತ್ತಾಯಿಸಿದರು. ಇವತ್ತು ಇಲ್ಲಿ ಏನು ಸೇರಿದ್ವಿ, ಇಲ್ಲಿ ಕುಂತಿದ್ದೀವಿ ನೋಡಿದ್ರು ಅಂತಂದರೆ, ಇವತ್ತು ಈ ತಾಲೂಕಿನ ತಹಸೀಲ್ದಾರ್ ಶ್ರೇಯಸ್ ಏನಿದ್ದಾರೆ, ಇವರು ರೈತರು ಇವತ್ತು ಅವರ ಕಾರ್ಯಚಟುವಟಿಕೆಗಳು ಮತ್ತು ರೆವಿನ್ಯೂದೇನು ವಿಚಾರಗಳು ಬಂದಾಗ ತಾಲೂಕು ಆಫೀಸಿಗೆ ಈ ತಾಲೂಕಿನಿಂದ ನೂರಾರು ರೈತರು ದಿನವಿಡೀ ಬರ್ತಾರೆ. ಆದರೆ ಇವತ್ತು ನಾವು ತಿಳಿದಿರೋ ಹಾಗೆ ರೈತರದ್ದು ಒಂದು ಯಾವುದಾದ್ರೂ ಕೆಲಸ ಆಗಬೇಕು ಅಂತಂದರೆ ತಾಲೂಕು ಆಫೀಸಲ್ಲಿ ಕಮ್ಮಿ ಅಂದರೂ ಒಂದು ಸಣ್ಣ ಕೆಲಸ, ಒಂದು 48 ದಿನ 50 ದಿನದಲ್ಲಿ ಮುಗಿಯುವಂಥ ಕೆಲಸನ 1.5 ವರ್ಷ 2 ವರ್ಷ ತಗೊಂಡು ಹೋಗ್ತಾ ಇದ್ದಾರೆ. ಅದು ಒಂದು ಕಡೆಯಲ್ಲಿ. ಇವತ್ತೇನು ಹೊಸ ತಹಸೀಲ್ದಾರರು ಏನು ಇವತ್ತು ಶ್ರೇಯಸ್ ಅವರು ನಮ್ಮ ಕೇರ್ಪೇಟೆ ತಾಲೂಕಿಗೆ ಬಂದಿದ್ದಾರೆ, ಆ ತಹಸೀಲ್ದಾರಲ್ಲಿ ನಾನು ಕೇಳೋದಿಷ್ಟೇ, ಪೌತಿ ಖಾತೆಗೆ ಇವತ್ತು ಬಂದಂಥ ಒಬ್ಬ ರೈತನ್ನ ನೀವು ಹಿಡ್ಕೊಂಡು ಅವನ್ನ ಕೂಡಾಕಿ ಪೊಲೀಸ್ಗೆ ಕೊಡ್ತೀನಿ ಅನ್ನತಕ್ಕಂಥ ದೌರ್ಜನ್ಯದ ಮಾತುಗಳನ್ನ ಆಡೋಕ್ಕೆ ಬಂದಿದ್ದೀರಿ ಅಂದರೆ ನೀವು ಈ ತಾಲೂಕಿನ ರೈತರ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಬಂದಿದ್ದೀರೋ ಇಲ್ಲ ಇವತ್ತು ರೈತರ ಮೇಲೆ ಗುಂಡಾಗಿರಿ ಮಾಡಕ್ಕೆ ಬಂದಿದ್ದೀರೋ ನೀವು ಅಂತ ಇವತ್ತು ನಮ್ಗೆ ಅರ್ಥ ಆಗ್ತಾ ಇಲ್ಲ. ದಯಮಾಡಿ ತಹಸೀಲ್ದಾರ್ ಸಾಹೇಬ್ರೆ ನಿಮ್ಗೆ ಹೇಳೋದಿಷ್ಟೇ,
ಇವತ್ತು ರೈತರು ಏನಕ್ಕೆ ಬರ್ತಾರೆ? ರೈತರು ತಮ್ಮ ಹತ್ರ ಬರೋ ಉದ್ದೇಶ ಏನಿದೆ? ಅವರು ಕೆಲಸಗಳಾಗಲಿ, ನಮ್ಮದು ಏನೋ ಒಂದು ಭೌತಿಕ ಖಾತೆನೋ ಇನ್ನೊಂದು ಯಾವುದೋ ಹೆಸರು ಬಿಟ್ಟೋಗಿರ್ಬೋದು, ಮತ್ತು ಏನಾದರೂ ಆರ್ಟಿಸ್ಟಲ್ಲಿರ್ತಕ್ಕಂಥ ಪ್ರಾಬ್ಲಮ್ಗಳನ್ನ ಸರಿಪಡಿಸ್ಕೊಳ್ಳೋಕ್ಕೆ ತಮ್ಮ ಹತ್ರ ಬರ್ತಾರೆ. ಇವತ್ತು ಭೌತಿಕ ಖಾತೆನ ಕೃಷ್ಣ ಬೈರೇಗೌಡರು ಹಿಂದೆ ಜಾಸ್ತಿ ದಿನ ಇಟ್ಕೊಳ್ಬಾರ್ದು, ಅದನ್ನು ಇಮಿಡಿಯೇಟ್ಲಿ ಮಾಡಬೇಕು ಅಂತ ಆರ್ಡರ್ ಮಾಡುವಂಥದ್ದು ಅಂತ ಕೃಷ್ಣ ಬೈರೇಗೌಡರು ಪಾಪ ಒಳ್ಳೆ ಕೆಲಸ ಮಾಡಿದ್ದಾರೆ. ಅವರು ನೀವು ಒಬ್ಬ ಭೌತಿಕ ಖಾತೆ ಕೇಳಕ್ಕೆ ಬಂದಂಥ ರೈತನ್ನ ನೀವು ಇವತ್ತೇನು ಬಂಧಿಸ್ತೀರಿ ಅಂತ ಬಂಧಿಸ್ಲಿಕ್ಕೆ ಹೋಗ್ತೀರಿ, ಪೊಲೀಸ್ ಕರೆದು ಎದುರಿಸಕ್ಕೆ ಹೋಗ್ತೀರಿ ಅಂದರೆ ನಿಮಗೆ ಯಾರು ಕೊಟ್ಟಿದ್ದಾರೆ ಎಷ್ಟನ್ನ? ಇವತ್ತು ರೈತ ಈ ದೇಶದ ಅನ್ನವನ್ನು ನೀಡ್ತಾ ಇರ್ತಕ್ಕಂಥ ಒಬ್ಬ ದೇವಸಮಾನವಾದಂಥ ರೈತ. ಆ ರೈತನ ಇನಾಯ ನಡೆಸ್ಕೊಂಡು ಇವತ್ತು ನೀವು ಅವನ್ನ ಕೂಡಾಕ ಮಟ್ಟಿಗೆ ಹೋಗ್ತೀರಿ ಅಂದರೆ ನೀವು ಯಾವ ಒಂದು ಮನಸ್ಥಿತಿ ಇಟ್ಕೊಂಡು ಈ ತಾಲೂಕಿಗೆ ಬಂದಿದ್ದೀರಿ? ಗುಂಡಾಗಿರಿ ಮಾಡಕ್ಕೆ ಬಂದಿದ್ದೀರಾ ರೈತರ ಮೇಲೆ ನೀವು? ಇವತ್ತು ರೈತರನ್ನ ಬೇಕಾದಷ್ಟು ಈ ರಾಜ್ಯದಲ್ಲಿ ತಾಲೂಕು ದಂಡಾಧಿಕಾರಿಗಳನ್ನ ನಾವು ನೋಡಿದ್ದೇವೆ. ರೈತರನ್ನ ಕರೆಸಿ ಅವರ ಸಮಸ್ಯೆಯನ್ನು ಬಗೆಹರಿಸ್ತಕ್ಕಂಥ ಬೇಕಾದಷ್ಟು ದಂಡಾಧಿಕಾರಿಗಳು ಇವತ್ತು ರೈತರಿಗೆ ಸಹಾಯ ಮಾಡಿರ್ತಕ್ಕಂಥ ನಿರ್ದೇಶನಗಳಿವೆ. ಅಂಥದ್ರಲ್ಲಿ ನೀವು ಇವತ್ತು ಒಬ್ಬ ರೈತನಿಗೆ ಆ ಥರ ನಡ್ಕೊಂಡಿರೋದು ಖಂಡನೀಯ. ಮತ್ತು ನೀವು ಕೂಡಲೇ ಇಲ್ಲಿಂದ ವರ್ಗಾವಣೆ ಆಗಬೇಕು. ಮತ್ತು ನಾನು ಈ ರಾಜ್ಯದ ಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಅವ್ರಿಗೆ, ಕಂದಾಯ ಸಚಿವರಾದಂಥ ಪರಮೇಶ್ವರಿ ಅವರಿಗೆ ನಾನು ವಿನಂತಿ ಮಾಡೋದೇನಂತಂದರೆ, ಇಂಥ ಗುಂಡಾ ತಹಸೀಲ್ದಾರನ್ನ ಕೂಡಲೇ ಇಲ್ಲಿಂದ ವರ್ಗಾವಣೆ ಮಾಡಬೇಕು. ಇವ್ರನ್ನ ಯಾವುದೇ ಕಾರಣಕ್ಕೂ ಇವರು ಈ ತಾಲೂಕಿನಲ್ಲಿ ಇರಬಾರ್ದು. ಇಲ್ಲಿಗೆ ಉತ್ತಮವಾದಂಥ ವ್ಯಕ್ತಿನ ನೀವು ಇವ್ರನ್ನ ತೆಗೆದು ವರ್ಗಾವಣೆ ಮಾಡಿ ಉತ್ತಮವಾದ ವ್ಯಕ್ತಿಯನ್ನು ರೈತರಿಗೆ ಅನುಕೂಲ ಮಾಡಿಕೊಡುವಂಥವ್ರನ್ನ, ರೈತರ ಸಮಸ್ಯೆಯನ್ನು ಬಗೆಹರಿಸ್ತಕ್ಕಂಥ ಒಬ್ಬ ತಹಸೀಲ್ದಾರನ ನೀವು ಇಲ್ಲಿಗೆ ಹಾಕಬೇಕು. ಕೂಡಲೇ ಈ ತಹಸೀಲ್ದಾರನ ಯಾವುದೇ ಕಾರಣಕ್ಕೆ ಮುಲಾಜಿಲ್ಲದೆ ಇಲ್ಲಿಂದ ವರ್ಗಾವಣೆ ಮಾಡಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಇವತ್ತು ಹಲವಾರು ಸಂಘಟನೆಗಳಿದ್ದಾವೆ. ಇಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಇರ್ಬೋದು, ಪ್ರತಿ ರೈತರ ಸಂಘ ಇರ್ಬೋದು, ಹಲವಾರು ರೈತ ಸಂಘಗಳಿದ್ದಾವೆ. ಎಲ್ಲ ರೈತರಿಗೆ ನಾವು ಹೋರಾಟವನ್ನು ಮಾಡಬೇಕಾಗಿರೋದು ರೈತರಿಗೋಸ್ಕರ. ಇವತ್ತು ಒಬ್ಬ ರೈತನ ಇನಾಯ ನಡೆಸ್ಕೊತಾ ಇದ್ರೆ ಯಾವ ಸಂಘಟನೆಗಳು ಸಹ ಕುಂತ್ಕೊಳ್ಳೋಕ್ಕಾಗಲ್ಲ. ನೋಡಿ, ನಾಳೆಯಿಂದ ಎಲ್ಲ ಸಂಘಟನೆಗಳ ಹತ್ರ ಮಾತಾಡಿ ಇವರು ಇಲ್ಲಿಂದ ಹೊರಗೆ ಹೋಗೋ ತನಕ ಎಲ್ಲ ಸಂಘಟನೆಯನ್ನ ವಿನಂತಿ ಮಾಡ್ತಾ ಇದ್ದೇನೆ, ರೈತರ ಸಂಘದಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ, ಹೋರಾಟವನ್ನು ಮಾಡೋದಿದ್ರೆ ಒಬ್ಬ ರೈತನ ಕೂಡಾಗ್ತದೆ ಅಂದರೆ ನಾವು ಸುಮ್ಮನೆ ಕೂತ್ರೆ ನಾವು ಸಂಘಟನೆ ಮಾಡಲಿಕ್ಕೆ ಅಲ್ಲ, ನಾವು ಒಳ್ಳೆಯದಾಗಲ್ಲ. ಸಂಘಟನೆ ಮಾಡಲೇಬೇಕು. ರೈತನಿಗೆ ಇವತ್ತು ನಾವು ನ್ಯಾಯ ಕೊಡಿಸ್ಬೇಕು. ಇವತ್ತು ಈ ರೈತನು ಮಾಡಿದ್ದಾರೆ, ನಾಳೆ ಇನ್ನೊಬ್ಬ ರೈತನು ಮಾಡ್ತಾರೆ, ಇನ್ನೊಬ್ಬ ರೈತನು ಮಾಡ್ತಾರೆ. ಇವತ್ತು ಲೂಟಿ ನಡೀತಕ್ಕಂಥ ಕೆಲಸ ತಾಲೂಕು ಆಫೀಸಲ್ಲಿ ನಡೀತಾ ಇದೆ. ಯಾರು ಕಣ್ಣು ಮುಚ್ಕೊಂಡು ಕುಂತಿಲ್ಲ. ಆದರೆ ನೀವು ಒಬ್ಬ ರೈತನ ಈ ರೀತಿ ನಡೆಸ್ಕೊಂಡಿದ್ದೀರಿ ಅಂದರೆ ಕೂಡಲೇ ಇವ್ರನ್ನ ವರ್ಗಾವಣೆ ಮಾಡಬೇಕು ಅಂತ ನಾನು ಸರ್ಕಾರದಲ್ಲಿ ನಾನು ಮನವಿ ಮಾಡ್ತಾ ಇದ್ದೇನೆ. ಮತ್ತೆ ಎಲ್ಲ ಸಂಘಟನೆಗಳು ಸೇರಬೇಕಾಗ್ತದೆ. ಸೇರಿ ಒಬ್ಬ ರೈತನ ಇವತ್ತು ಕೂಡಾಗ್ತಾರೆ ಅನ್ನೋದಿದ್ರೆ ನೀವೆಲ್ಲ ಆಲೋಚನೆ ಮಾಡಿ ಯಾವತ್ತು ಇವ್ರನ್ನ ಹೋಗತ್ತಂಗ ನಾವು ಹೋರಾಟವನ್ನು ಮಾಡಬೇಕಾಗ್ತದೆ. ನಾಳೆನೇ ಎಲ್ಲರೂ ಕುಂತು ಮಾತಾಡಿ ನಾನು ಹಲವಾರು ಜನಕ್ಕೆ ಫೋನ್ ಮಾಡಿ ಹೇಳಿದ್ದೀನಿ, ನಿಜವಾಗ್ಲೂ ಇಂಥ ಹೋರಾಟವನ್ನು ಮಾಡಿದ್ರೆ ಒಬ್ಬ ರೈತನ ಮುಟ್ಟಬಾರದು. ಯಾವ ವ್ಯಕ್ತಿ ಕೂಡ ಆ ರೈತನ ಸಮಸ್ಯೆಯನ್ನು ಬಗೆಹರಿಸಕ್ಕೆ ಬರಬೇಕಾಗಿನ ಅಧಿಕಾರಿಗಳು ಗುಂಡಾಗಿ ಮಾಡಕ್ಕೆ ಬರಬಾರ್ದು. ದಯಮಾಡಿ ಕೂಡಲೇ ತಹಸೀಲ್ದಾರರು ಇಲ್ಲಿಂದ ವರ್ಗಾವಣೆ ಆಗಬೇಕಂತ ನಾನು ಹೋರಾಟವನ್ನು ನಡೆಸಬೇಕಂತ ಈ ಮುಖಾಂತರ ನಾನು ತಿಳಿಸ್ತಾ ಇದ್ದೇನೆ, ಮನವಿ ಮಾಡ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ರೈತ ಮುಖಂಡ ಕುಮಾರ್ ಮಾರ್ಗನಹಳ್ಳಿ ಇದ್ದರು. ನ್ಯೂಸ್ ಸಂಗಮಕ್ಕಾಗಿ ಕಾಮನಹಳ್ಳಿ ಮಂಜುನಾಥ್. ಕಾರ್ಕಳದ ಪೇವಾರ್ಜೆ ಸುವರ್ಣಭೂಮಿ ಸಾಯಿಬಾಬಾ ಮಂದಿರದಲ್ಲಿ ಗುರು ಪೂರ್ಣಿಮಾ ಪ್ರಯುಕ್ತ ವಿಶೇಷ ಪೂಜೆ ಹಾಗೂ ಭಜನಾ ಕಾರ್ಯಕ್ರಮ ನಡೆಯಿತು. ಪೆರ್ವಾಜೆ ಸ್ವರ್ಣಭೂಮಿ ಸಾಯಿಬಾಬಾ ಮಂದಿರದಲ್ಲಿ ವರ್ಷಂಪ್ರತಿ ನಡೆಯುವ ಗುರು ಪೂರ್ಣಿಮೆ ಪ್ರಯುಕ್ತ ವಿಶೇಷ ಪೂಜೆ ಹಾಗೂ ನಿರಂತರ ವಿವಿಧ ಭಜನಾ ಮಂಡಳಿಗಳಿಂದ ಭಜನಾ ಕಾರ್ಯಕ್ರಮ, ಮಧ್ಯಾಹ್ನ ಮಹಾಪೂಜೆ, ಮಂಗಳಾರತಿ ಹಾಗೂ ಅನ್ನ ಸಂತರ್ಪಣೆ ನಡೆಯಿತು. ಮುನಿಯಾಲು ಉದಯ್ ಕುಮಾರ್ ಶೆಟ್ಟಿ ಭೇಟಿ ನೀಡಿ ಪ್ರಸಾದ ಸ್ವೀಕರಿಸಿದರು. ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಅನ್ನ ಪ್ರಸಾದ ಸ್ವೀಕರಿಸಿದರು. ಗೌರವ ಅಧ್ಯಕ್ಷರು CA ಕಮಲಾಕ್ಷ ಕಾಮತ್, ದಿವಂಗತ ಚಂದ್ರಹಾಸ ಸುವರ್ಣರ ಪುತ್ರ ಅಭಿಷೇಕ್ ಸುವರ್ಣ, ಲಲಿತಾ ಸುವರ್ಣ, ಪ್ರಫುಲ್ಲ ಶೆಟ್ಟಿ, ಆಡಳಿತ ಮಂಡಳಿಯ ಸರ್ವ ಸದಸ್ಯರು, ಅರ್ಚಕ ವೃಂದ ಮುಂತಾದವರು ಉಪಸ್ಥಿತರಿದ್ದರು.
ನ್ಯೂಸ್ ಸಂಗಮಕ್ಕಾಗಿ ಅರುಣ್ ಭಟ್, ಕಾರ್ಕಳ. ತಮಿಳುನಾಡಿಗೆ ಯಾವುದೇ ಕಾರಣಕ್ಕೂ ಕಾವೇರಿ ನೀರು ಬಿಡುಗಡೆ ಮಾಡಬಾರದೆಂದು ಮಹಿಳೆಯರು ಖಾಲಿ ಕೊಡ ಹಿಡಿದು ಪ್ರತಿಭಟನೆ ಮಾಡಿದರು. ತಮಿಳುನಾಡಿಗೆ ಯಾವುದೇ ಕಾರಣಕ್ಕೂ ಕಾವೇರಿ ನೀರು ಬಿಡುಗಡೆ ಮಾಡಬಾರದೆಂದು ಒತ್ತಾಯಿಸಿ ಖಾಲಿ ಕೊಡಗಳನ್ನು ಹಿಡಿದುಕೊಂಡು ಮೈಸೂರು ಜಿಲ್ಲಾ ಕನ್ನಡ ಚಳುವಳಿಗಾರರ ಸಂಘದ ವತಿಯಿಂದ ಅಗ್ರಹಾರ ವೃತ್ತದಲ್ಲಿ ಪ್ರತಿಭಟನೆ ಮಾಡಲಾಯಿತು. ಸಿಡಬ್ಲ್ಯೂಆರ್ಸಿ ವಿರುದ್ಧ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ತಮಿಳುನಾಡಿಗೆ ನೀರು ಬಿಟ್ಟರೆ ಉಗ್ರ ಪ್ರತಿಭಟನೆ ನಡೆಸುವುದಾಗಿ ಎಚ್ಚರಿಕೆ ನೀಡಿದರು. ಮೇಕೆದಾಟು ಯೋಜನೆಯ ಕಾಮಗಾರಿಯನ್ನ ಆದಷ್ಟು ಬೇಗ ಆರಂಭಿಸುವಂತೆ ಒತ್ತಾಯಿಸಿ ಪ್ರತಿಭಟನಾಕಾರರು ಪ್ರತಿಭಟನೆಯನ್ನ ಮಾಡಿದರು. ನ್ಯೂಸ್ ಸಂಗಮಕ್ಕಾಗಿ ಓಂ ಶ್ರೀಹನಿ, ಕುಶಾಲನಗರ. ಕೊಡಗು ಜಿಲ್ಲೆಯ ವಿರಾಜಪೇಟೆಯ ಪೆರಂಬಾಡಿ ಮುಖ್ಯ ರಸ್ತೆಯು ಗುಂಡಿಮಯವಾಗಿದ್ದು ವಾಹನ ಸವಾರರು ಸಾವು ನೋವುಗಳ ನಡುವೆ ಸಂಚರಿಸುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ವಿರಾಜಪೇಟೆ ತಾಲೂಕಿನ ಬಿಟ್ಟಂಗಾಲ, ಬಾಳುಗೋಡು, ಪೇರಂಬಾಡಿ ಮುಖ್ಯ ರಸ್ತೆಯು ಸಂಪೂರ್ಣ ಗುಂಡಿಮಯವಾಗಿದ್ದು ಕೂಡಲೇ ಲೋಕೋಪಯೋಗಿ ಇಲಾಖೆ ಹಾಗೂ ಅಜ್ಜಿ ಗ್ರಾಮ ಪಂಚಾಯಿತಿ ಮತ್ತು ಬಿಟ್ಟಂಗಾಲ ಗ್ರಾಮ ಪಂಚಾಯಿತಿಗೆ ಸೇರಿದ ರಸ್ತೆಯಾಗಿದ್ದು ಕೇರಳ ರಾಜ್ಯದ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ತೆರಳುವ ಮುಖ್ಯ ರಸ್ತೆಯಾಗಿದೆ. ಕಳೆದ 15 ವರ್ಷಗಳಿಂದ ಉತ್ತಮ ರೀತಿಯಲ್ಲಿ ಇದ್ದ ರಸ್ತೆಯು ಇತ್ತೀಚಿನ ವರ್ಷಗಳಲ್ಲಿ ಗುಂಡಿ ಬಿದ್ದಿದೆ. ಅಲ್ಲದೆ ಕಳೆದ 3 ತಿಂಗಳ ಹಿಂದೆ ಕಡಕೊಲ್ಲಿ ಬಳಿ ನಿರ್ಮಾಣ ಮಾಡಿದ ಸೇತುವೆ ಕಳಪೆಯಾಗಿ ಕಾರ್ಯನಿರ್ವಹಿಸುತ್ತಿದ್ದು ಕಬ್ಬಿಣದ ರಾಡುಗಳು ಎದ್ದು ಕಾಣುತ್ತದೆ. ಗುತ್ತಿಗೆ ಪಡೆದವರನ್ನು ಕಪ್ಪು ಪಟ್ಟಿಗೆ ಸೇರಿಸಿ ಅವರ ಬಿಲ್ ತಡೆ ಹಿಡಿಯಬೇಕು. ಶಾಸಕರು ಇದರ ಬಗ್ಗೆ ಹೆಚ್ಚಿನ ಆಸಕ್ತಿ ತೋರಬೇಕು. ಈ ರಸ್ತೆಯಲ್ಲಿ ಸಂಚರಿಸುವ ವಾಹನಗಳ ಬಿಡಿ ಭಾಗಗಳು ಉದುರಿ ಬೀಳುತ್ತಿದೆ. ಗಣೇಶ್ ಅವರು ಮಾತನಾಡಿ, ಈ ಸಮಯದಲ್ಲಿ ರಸ್ತೆಯ ಕಾಮಗಾರಿ ಮಾಡಲು ಅಸಾಧ್ಯವಾಗುತ್ತದೆ. ಕನಿಷ್ಠ ಪಕ್ಷ ರಸ್ತೆಯ ಗುಂಡಿ ಮುಚ್ಚುವ ಮೂಲಕ ರಸ್ತೆಯ ವಾಹನಗಳ ಸಂಚಾರಕ್ಕೆ ಅವಕಾಶ ನೀಡಬೇಕು ಎಂದರು. ಈ ಸಂದರ್ಭದಲ್ಲಿ ಅಲ್ಲಿನ ಸ್ಥಳೀಯ ನಿವಾಸಿಗಳಾದ ಹರೀಶ್, ಅಯ್ಯೂಬ್, ದೇವದಾಸ್, ಮುತ್ತಪ್ಪ, ಗಣೇಶ್, ಅನಿಲ್ ಕುಮಾರ್, ನಾಸರ್, ದೇವಕಿ, ರಾಯ್ ಸೇರಿದಂತೆ 100 ಮಂದಿ ಭಾಗವಹಿಸಿದ್ದರು. ನಾನು BM ಗಣೇಶ್ ಅಂತ, ಮಾಜಿ ತಾಲೂಕ್ ಪಂಚಾಯತಿ ಸದಸ್ಯ. ಸಮಸ್ಯೆ ಏನು ಅಂತ ಹೇಳಿದ್ರೆ, ಈಗ ನೀವು ಬಂದಿದ್ದೀರಾ, ಈ ರಸ್ತೆ ಬಗ್ಗೆ ನೋಡಿದ್ದೀರಾ. ಈ ರಸ್ತೆ ಅಂತಂದರೆ ಪೆರಂಬಾಡಿ RG ಪಂಚಾಯತಿಗೆ ಸೇರ್ತದೆ, ಬಿಟ್ಟಂಗಾಲ ಪಂಚಾಯತಿಗೂ ಸೇರ್ತದೆ. ಇದು ಕೇರಳಕ್ಕೆ ಮೇಯ್ನ್ ಬೈಪಾಸ್ ರಸ್ತೆ. ಇದು ಈಗ ಅಂತಲ್ಲ, ಮೊದಲಿಂದನೇ ಬೈಪಾಸ್ ರಸ್ತೆ ಆಗಿತ್ತು. ಲಾರಿಗಳು, ಬಸ್ಸುಗಳೆಲ್ಲ ಇದೇ ರೋಡಲ್ಲಿ ಓಡಾಡ್ತಾ ಇತ್ತು. ಈ ರೋಡ್ನ ಪರಿಸ್ಥಿತಿ ಆಗಿದೆ ಅಂತ ಹೇಳೋದನ್ನು ನಿಮಗೆ ಚೆನ್ನಾಗಿ ಕಾಣ್ತಾ ಉಂಟು. ಈಗ ಇದರಲ್ಲಿ ಸುಮಾರು ನೈಟ್ ಬಸ್ಗಳು ಓಡ್ತಾ ಉಂಟು, ಲಾರಿಗಳು ಓಡ್ತಾ ಉಂಟು. ಇವಾಗ ಏನಾಗ್ತಾ ಉಂಟು ಅಂತಂದರೆ, ವಾರದಲ್ಲಿ 10 ಗಾಡಿಗಳು ಇಲ್ಲಿ ರಿಪೇರಿಯಾಗಿ ಬೀಳ್ತಾ ಉಂಟು. ಡೈಲಿ ಏನೋ ಒಂದು ಪಂಚರ್ ಆಗೋದು, ಇನ್ನೊಂದು ಆಗೋದು, ಮತ್ತೊಂದು. ಅದರಿಂದ ನಾವು ಇವತ್ತು ಏನು ಮಾಡ್ತಾ ಇದ್ದೀವಿ ಅಂತಂದರೆ, PWD ಅವರಿಗೆ ನಮ್ಮ ಈ ಗ್ರಾಮಸ್ಥರ ಪರವಾಗಿ ಇದು ನಾವು ಅವರಿಗೆ ಮನವಿಯನ್ನು ಕೊಟ್ಟಿಲ್ಲ, ನಿಮ್ಮ ಪತ್ರಕರ್ತರ ಮುಖಾಂತರನೇ ಅವರಿಗೆ ತಲುಪಿಸಬೇಕು ಅಂತ ಹೇಳುವಂಥ ಒಂದು ಇದನ್ನ ಇಟ್ಟಿದ್ದೀವಿ. ಅವರು ಇದನ್ನು ನೋಡಿಬಿಟ್ಟು ಅವರಿಗೆ 20 ದಿವಸ ಗಡುವು ಕೊಡ್ತಾ ಇದ್ದೀವಿ. 20 ದಿವಸದೊಳಗೆ ಬಂದುಬಿಟ್ಟು ಈ ಗುಂಡಿನ ಮುಚ್ಚಿಬಿಟ್ಟು ತಾತ್ಕಾಲಿಕ ಮುಚ್ಚಬೇಕು. ಯಾಕೆಂದರೆ ನಾನೀಗ ನಾಳೆನೇ ತಾರು ಹಾಕ್ಬೇಕು ಅಂತ ಹೇಳೋಕ್ಕಾಗಲ್ಲ, ಮಳೆಗಾಲ ಆಗಿದ್ದರಿಂದ. ಬಂದುಬಿಟ್ಟು ಅವರು ಆ ಗುಂಡಿನ ಮುಚ್ಚಿಬಿಟ್ಟು ಇನ್ನು ನೆಕ್ಸ್ಟ್, ಯಾಕೆಂದರೆ 3 ತಿಂಗಳ ಹಿಂದೆ ಗುಂಡಿ ಮುಚ್ಚಿದ್ದಾರೆ. ಆ ಗುಂಡಿಯೆಲ್ಲ ಹೋಗಿದೆ. ಇಲ್ಲಿಂದ ಅಂತಲ್ಲ, ಇದು ಮಾತ್ರ ಅಲ್ಲ, ಬಿಟ್ಟಂಗಾಲ ಗಂಟನೂ ರಸ್ತೆ ಫುಲ್ಲು ಹೋಗಿದೆ. ಅದರಿಂದ ದಯವಿಟ್ಟು ಇದು ನಾವು ನಮ್ಮ ಗ್ರಾಮಸ್ಥರ ಪರವಾಗಿ ಅವರಿಗೆ ಒತ್ತಾಯ ಮಾಡ್ತಾ ಇದ್ದೀವಿ, ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ. ಆದಷ್ಟು ಬೇಗ ಈ ರಸ್ತೆನ ರೆಡಿ ಮಾಡಿ ಕೊಡಬೇಕು. ಇನ್ನು ಮುಂಬರುವ ದಿನಗಳಲ್ಲಿ ಅವ್ರು ಏನಾದರೂ ಅನುದಾನ ಇಡಬೇಕು ಅಂತ ಹೇಳಿದ್ರೆ, ಈ ರಸ್ತೆನ 5 ಅಡಿ ಹೈಟ್ ಮಾಡಬೇಕು, ಅವರು ಕಾಂಕ್ರೀಟ್ ಮಾಡಬೇಕು, ಪ್ಲಸ್ ಚರಂಡಿ ಕೊಡಬೇಕು. ಯಾಕಂದರೆ ಇಲ್ಲಿ ನೋಡಿ, ಇಲ್ಲಿ ಈ ಮಾತಾ ಪೆಟ್ರೋಲ್ ಪಂಪದ ಫ್ರಂಟಲ್ಲಿ ಚರಂಡಿಯೇ ಇಲ್ಲ. ಬರುವ ಮಳೆಯಿಂದ ಅಯ್ಯಪ್ಪ ಟೆಂಪಲಿಂದ ಬರುವ ನೀರುಗಳೆಲ್ಲ ಬಂದುಬಿಟ್ಟು ನಮ್ಮ ಇಲ್ಲೇ ಬಂದು ನಿಲ್ತಾ ಉಂಟು. ಅದರಿಂದ ದಯವಿಟ್ಟು, ಯಾಕಂದರೆ ಮೊನ್ನೆನೂ ಒಂದು ಬೈಕಲ್ಲಿ ಬಿದ್ದಿದ್ದಾರೆ. ಕಳೆದ ಸಲ ನಮ್ಮ ತೆರ್ಮೆಕಾಡು ಒಂದು ಹುಡುಗ ಬೈಕಲ್ಲಿ ಬಿದ್ದುಬಿಟ್ಟು ಇಲ್ಲೇ ಸತ್ತಿದ್ದಾನೆ. ಇದೆಲ್ಲ ವಿಚಾರನೂ ಗೊತ್ತಿದೆ. ಅದರಿಂದ ದಯವಿಟ್ಟು ಆದಷ್ಟು ಬೇಗ ಎಚ್ಚೆತ್ತುಕೊಂಡು 15 ದಿವಸ ಗಡುವು ಕೊಡ್ತಾ ಇದ್ದೀವಿ. 15 ದಿವಸ ಮಾಡಿಲ್ಲ ಅಂತಂದರೆ ನಾವು ಬಿಟ್ಟಂಗಾಲ RG ಎಲ್ಲರೂ ಸೇರಿಬಿಟ್ಟು ರಸ್ತೆ ತಡೆಯುವಂಥ ಕೆಲಸಕ್ಕೆ ಮುಂದಾಗ್ತೀವಿ. ಬಿಟ್ಟಂಗಾಲ ಗ್ರಾಮ ಪಂಚಾಯಿತಿ, ಬಾಳುಗೋಡು ಗ್ರಾಮ. ಇಲ್ಲಿ ಏನಾಗಿದೆ ಅಂದರೆ, ರಸ್ತೆ ನಿರ್ಮಾಣ ಮಾಡ್ತಾರೆ, ಪ್ಯಾಚ್ ವರ್ಕ್ ಮಾಡ್ತಾರೆ, 1 ತಿಂಗಳು ಮರ್ಯಾದೆಗೆ ಬರಲ್ಲ. ಬಿಟ್ಟಂಗಾಲ ದಿಂದ ಒಂದು 300 ಮೀಟ್ರ್ ಬಿಟ್ಟು ಕೋಟಿ ವೆಚ್ಚದಲ್ಲಿ ಒಂದು ರಸ್ತೆ ನಿರ್ಮಾಣ ಮಾಡಿದ್ದಾರೆ. 1.5 ಕಿಲೋಮೀಟರ್ ಏನೋ ಬರುತ್ತೆ. ಅದರಲ್ಲೇ ಈಗ ಗುಂಡಿ ಬಿದ್ದಿದೆ. ಎರಡನೇದು, ಮಾಡುವಾಗ ವೈಜ್ಞಾನಿಕ ರೀತಿಯಲ್ಲಿ ಯಾವುದನ್ನು ಮಾಡಲ್ಲ. ಎಲ್ಲ ಏನು ಮಾಡ್ತಾರೆ ಅಂದರೆ, ಇದು ಈಗ ಮಟ್ಟನೂರು ಏರ್ಪೋರ್ಟಿಗೆ ಹೋಗುವ ರಸ್ತೆ, ಬೈಪಾಸ್ ರಸ್ತೆ. ಇದು ಇವತ್ತಿಂದಲ್ಲ, ನಮ್ಮ ಈ ಮಾಜಿ ಇವರು ಹೇಳಿದಂಗೆ ಎಷ್ಟೋ ವರ್ಷದಿಂದ ಇದೇ ರಸ್ತೆನ ಹೆಚ್ಚಾಗಿ ಬಳಸ್ತಾ ಇದೆ.
10 ವೀಲರು 12 ವೀಲ್ ಗಾಡಿಗಳೆಲ್ಲ ಇಲ್ಲಿ ಓಡಾಡ್ತವೆ. ಈಗೇನೋ ನಿಲ್ಲಿಸಿದ್ದಾರೆ, 10 ವೀಲರ್ 12 ಗಾಡಿಗಳು ನಿಲ್ಲಿಸಿದ್ದಾರೆ, ಬಾಕಿ ಇರೋದು ಓಡಾಡ್ತಾನೆ ಉಂಟು. ಇಲ್ಲಿ ಹೋಗೋ ಗಾಡಿಗಳನ್ನ ಲೆಕ್ಕ ಹಾಕಿದ್ರೆ ವಿರಾಜಪೇಟೆಗೆ ಎಷ್ಟೋ ಟ್ರಾಫಿಕ್ ಜಾಮ್ ಕಮ್ಮಿ ಆಗಿದೆ. ಆದರೂ ಈ ರಸ್ತೆ ಗುಂಡಿ ಈ ಥರ ಇದೆ. ಗಾಡಿಗಳು ಇವ್ರು ಹೇಳಿದಾಗೆ ದಿನಂಪ್ರತಿ ಎಲ್ಲ ಗಾಡಿಗಳು ರಸ್ತೆಯಲ್ಲಿ ಇದಾಗಿ ರಿಪೇರಿಯಾಗಿ ನಿಲ್ತಾ ಇದೆ. ಅದ್ರ ಜೊತೆಗೆ ಅಲ್ಲಿ ಆ ಗುಡ್ಡಂಡ ಒಂದು ತೋಟದ ಪಕ್ಕ ಒಂದು ಟರ್ನಲ್ಲಿ ಗುಂಡಿ ಮುಚ್ಚೋದು 1 ವಾರದಲ್ಲಿ ಗುಂಡಿ ಪುನಃ ಓಪನ್ ಆಗೋದು, ಗುಂಡಿ ಮುಚ್ಚೋದು 1 ವಾರದಲ್ಲಿ ಗುಂಡಿ ಓಪನ್ ಆಗೋದು. ಅದೇನು ಅಂತ ಕಾಮಗಾರಿ ಮಾಡ್ತಾರೋ, ಯಾರು ಬಿಲ್ ಪಾಸ್ ಮಾಡ್ತಾರೋ ಗೊತ್ತಿಲ್ಲ. ದಯವಿಟ್ಟು ಅದನ್ನು ಇವತ್ತು ಈ ಗ್ರಾಮಸ್ಥರು 2 ಪಂಚಾಯತ್ ಗ್ರಾಮಸ್ಥರು ಸೇರಿ ಅವರಿಗೆ ಮನವರಿಕೆ ಮಾಡಲಿಕ್ಕೆ ಇಲ್ಲಿ ಸೇರಿದ್ದೀವಿ. ಇವ್ರು ಹೇಳಿದಾಗ 20 ದಿವಸ ಗಡುವು, ಆ ಗಡುವಲ್ಲಿ ಮಾಡದಿದ್ದರೆ ಮುಂದಿನ ಹಂತಕ್ಕೆ ನಾವು ಏನು ಪ್ರತಿಭಟನೆಗೆ ಯಾವ ರೀತಿ ಕ್ರಮ ಕೈಗೊಳ್ಳಬೇಕೋ ಅದನ್ನು ನಾವು ತೀರ್ಮಾನ ಮಾಡ್ತೀವಿ ಊರವರೆಲ್ಲ ಸೇರಿ. ಇದು ಶಾರ್ಟ್ಕಟ್ ಆಗಿ ಹೋಗುವಂಥ ರಸ್ತೆ. ವಿರಾಜಪೇಟೆಗೆ ಸಂಪರ್ಕವನ್ನು ಮಾಡದೆ ಇಲ್ಲಿಂದ ಶಾರ್ಟ್ಕಟ್ ಆಗಿ ಹೋಗೋ ರಸ್ತೆ. ವಿರಾಜಪೇಟೆಯಿಂದ ಚೆಕ್ ಪೋಸ್ಟ್ ಬರಬೇಕಾದ್ರೆ ಬಿಟ್ಟಂಗಾಲದಿಂದ 13 ಕಿಲೋಮೀಟರ್ ಆಗುತ್ತೆ. ಇದು 5 ಕಿಲೋಮೀಟರ್ಗೆ ಚೆಕ್ ಪೋಸ್ಟ್ ತಲುಪಬಹುದು ಬಿಟ್ಟಂಗಾಲದಿಂದ ಇಲ್ಲಿಗೆ. ಆದರೆ ಇಲ್ಲಿ ನಡೆಯುತ್ತಿರುವಂಥ ಕಾಮಗಾರಿ ಯಾವುದು ವೈಜ್ಞಾನಿಕವಾಗಿ ನಡೀತಿಲ್ಲ, ಎಲ್ಲ ಕಳಪೆ ಕಾಮಗಾರಿ. ಈಗ ಬಿಟ್ಟಂಗಾಲದಿಂದ ಅವ್ರು ಹೇಳಿದ್ದಾರೆ 300 ಮೀಟರ್ದಿಂದ 1.5 ಕಿಲೋಮೀಟರ್ ತಾರಿಂಗ್ ಮಾಡಿದ್ದಾರೆ, ಅದು ಈಗ ಹೋಗ್ತಾ ಇದೆ ಅಂತ ಅವ್ರು ಹೇಳ್ತಿದ್ದಾರೆ. ಅಲ್ಲಿಂದ ಈ ಕಡೆ ರಸ್ತೆ ಎಲ್ಲ ಸಂಪೂರ್ಣವಾಗಿ ಹಾಳಾಗಿದೆ. ನೋಡಿ ಅಲ್ಲೆಲ್ಲ ಭಾರಿ ಗುಂಡಿಗಳಿದೆ, ಭಾರಿ ವಾಹನಗಳು ಬಂದು ಬಿದ್ದು, ಬೈಕ್ ಅವರು ಬಿದ್ದು ಸತ ಕಾಲು ಕೈಗೆ ಡ್ಯಾಮೇಜ್ ಮಾಡ್ಕೊಂಡಿರೋರು ಇದ್ದಾರೆ. ಈಗ ಇದಕ್ಕಿಂತ 1-2 ವಾರದಿಂದ ಅವತ್ತು ಜೋರು ಮಳೆ ಹೊಡಿತಲ್ಲ, ಆವಾಗ ಸ್ವಲ್ಪ ವೆಟ್ ಮಿಕ್ಸ್ ತಂದರು, ಈ ಗುಂಡಿಗಳೆಲ್ಲ ಹಾಕಿ ಹೋದ್ರು. ಅವರು ಹೋದ ಸ್ಪೀಡಲ್ಲಿ ಅವರಿಂದನೇ ಅದು ಹೋಯ್ತು, ಭಾರಿ ಗುಂಡಿಗಳಾಗಿದೆ. ಅದರಿಂದ ಸರ್ಕಾರ ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಇದನ್ನು ಬಂದು, ಈಗ ಇಂಜಿನಿಯರ್ಗಳಿದ್ದಾರೆ, ಲೋಕೋಪಯೋಗಿ ಅವರಿದ್ದಾರೆ, ಬಂದುಬಿಟ್ಟು ಇದನ್ನು ಪರಿಶೀಲನೆ ಮಾಡಿ ಈ ಗುಂಡಿಗಳಿಗೆ ಈಗ ಸ್ವಲ್ಪ ಸಮಯದವರೆಗಾದರೂ ಗುಂಡಿಗಳಿಗೆ ಏನಾದರೂ ವೆಟ್ ಮಿಕ್ಸ್ ಏನಾದರೂ ಹಾಕಿ ಅದನ್ನ ಮುಚ್ಚುವಂಥ ಕೆಲಸವನ್ನು ಮಾಡಬೇಕು. ಅಲ್ಲಿಂದ ಈಗ ನಮ್ಮ ಇಲ್ಲಿದ್ದ ಗ್ರಾಮ ಪಂಚಾಯತ್ ಸದಸ್ಯರು ಹೇಳಿದ್ದಾರೆ, ಊರವರು ಹೇಳಿದ್ದಾರೆ, ಪಂಚಾಯತ್ ಮೆಂಬರ್ ಹೇಳಿದ್ದಾರೆ, ಊರವರು 20 ದಿನದ ಗಡುವನ್ನು ಕೊಟ್ಟಿದ್ದಾರೆ ಅವರಿಗೆ. ಆ ಸಮಯದಲ್ಲಿ ಬಂದ್ಬಿಟ್ಟು ಈ ರಸ್ತೆನ ಯಾವ ರೀತಿಯಲ್ಲಿ ವೈಜ್ಞಾನಿಕವಾಗಿ ಈ ರಸ್ತೆನ ಮಾಡಬೇಕು. ಯಾಕೆಂತಂದರೆ ಒಂದು ರಾಷ್ಟ್ರೀಯ ಹೆದ್ದಾರಿ ಅಂತೇಳಿ ಸರ್ಕಾರ ಘೋಷಣೆ ಮಾಡಿದ್ದಾರೆ, ನಾವು ಇಷ್ಟು ಅದಕ್ಕೆ ಫಂಡನ್ನು ಇಟ್ಟಿದ್ದೀವಿ ಅಂತ. ಆಗ ಈ ಫಂಡ್ ಎಲ್ಲಿ ಹೋಯಿತು? ಈ ರಸ್ತೆ ಕಾಮಗಾರಿ ಆಗ್ತಾ ಇದೆಯಾ? ಈಗ ನೋಡಿ, ಕಳೆದ ವರ್ಷದಲ್ಲಿ ಕೆಲಸನೇ ಆಗಲಿಲ್ಲ ಈ ರಸ್ತೆಗೆ. ಸರ್ಕಾರ ಹೇಳ್ತು ನಾವು ಈಗ ಮೈಸೂರು ಟು ಕಣ್ಣನೂರು ರಸ್ತೆಗೆ ಇಷ್ಟು ಕೋಟಿ ಅನುದಾನವನ್ನು ಬಿಡುಗಡೆ ಮಾಡಿದ್ದೀವಿ ಅಂತ. ಅನುದಾನ ಎಲ್ಲಿ ಹೋಯಿತು? ಈ ರಸ್ತೆಗೆ ಕಾಮಗಾರಿ ಆಗ್ತಿದೆಯಾ? ಬರೀ ಪ್ಯಾಚ್ ವರ್ಕ್ ಮಾಡಿದ್ರು. ಪ್ಯಾಚ್ ವರ್ಕ್ ಹೆಂಗೆ ಮಾಡ್ತಾರೆ ಅಂತಂದರೆ ದೊಡ್ಡ ದೊಡ್ಡ ಗುಂಡಿಗಳಿಗೆ ಮಾತ್ರ ಪ್ಯಾಚ್ ವರ್ಕ್ ಮಾಡ್ತಾರೆ, ಚಿಕ್ಕ ಗುಂಡಿಗಳನ್ನ ಹಾಗೆ ಬಿಡ್ತಾರೆ. ದೊಡ್ಡ ಗುಂಡಿ, ಈ ಚಿಕ್ಕ ಗುಂಡಿಗಳು ಏನಾಗುತ್ತೆ, ಒಂದು ಮಳೆ ಬರುವಾಗ, ಈಗ ನೋಡಿ ಕಳೆದ ವರ್ಷದ ಕಾಲು ಭಾಗ ಮಳೆ ಈ ವರ್ಷ ಆಗಿಲ್ಲ, ಅಷ್ಟಿಗೆ ಇಷ್ಟಿಷ್ಟು ದೊಡ್ಡ ಗುಂಡಿಗಳಾಗಿದೆ. ಮತ್ತು ಇಲ್ಲಿ ಒಂದು ಮೋರಿ, ಈಗ ಫಾರೆಸ್ಟಿಂದ ನೀರು ಇಲ್ಲಿ ಗಂಟ ಬರುತ್ತೆ, ಮಳೆಗಾಲದಲ್ಲಿ ಸಮುದ್ರ ಥರ ನಿಲ್ಲುತ್ತೆ ನೀರು. ನಿಂತು ನೋಡಿ, ಇದ್ರದ್ದು ನಮ್ಮ ಈ ಪೆಟ್ರೋಲ್ ಪಂಪ್ ತಡೆಗೋಡೆನೇ ಬಿದ್ದೋಯ್ತು. ನೀರು ಅಷ್ಟು ದೊಡ್ಡ ನೀರು ಬರೋ ಜಾಗಕ್ಕೆ ಇಷ್ಟು ಚಿಕ್ಕ ಮೋರಿಯನ್ನು ಹಾಕಿದ್ದಾರೆ. ಅದಕ್ಕೆ ಒಳ್ಳೆ ಸೇತುವೆಯನ್ನು ನಿರ್ಮಾಣ ಮಾಡಬೇಕು. ಆ ನೀರು ಹರಿಯೋದು ಸರಾಗಿ ಹರಿಯೋದ ಕಾರಣ ಅಲ್ಲಿ ಭಾರಿ ಗುಂಡಿಗಳಾಗ್ತಾ ಇದೆ. ಅದರಿಂದ ಸಂಬಂಧಪಟ್ಟ ಲೋಕೋಪಯೋಗಿ ಇಲಾಖೆ, ಇಲ್ಲಿದು ನಮ್ಮ ಯಾರು MLA ಇದ್ದಾರಲ್ಲ, ಅವರೆಲ್ಲ ಇತ್ತ ಗಮನ ಹರಿಸಿ ರಸ್ತೆಯನ್ನು ಸರಿಪಡಿಸಬೇಕು ಅಂತ ಹೇಳೋದು ನಮ್ಮ ಮನವಿ. ಗ್ರಾಮಸ್ಥರ ಪರವಾಗಿ, ನನ್ನ ಪರವಾಗಿ ಇಲ್ಲಿಯ ಮನವಿ. ನ್ಯೂಸ್ ಸಂಗಮಕ್ಕಾಗಿ ರವಿಕುಮಾರ್, ವಿರಾಜಪೇಟೆ. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ DCC ಬ್ಯಾಂಕ್ನ ನಿರ್ದೇಶಕರಾದ ಶ್ರೀಮತಿ ಸುನೀತಾರವರು ಭೇಟಿ ನೀಡಿ ಸ್ಥಳೀಯ ಸಮಸ್ಯೆಗಳ ಬಗ್ಗೆ ಮಾಹಿತಿ ಕಲೆ ಹಾಕಿದರು. ಸತ್ತಿ DCC ಬ್ಯಾಂಕ್ ಶಾಖೆಯ ಇತಿಹಾಸದಲ್ಲೇ ಮೊದಲ ಬಾರಿಗೆ DCC ಬ್ಯಾಂಕ್ನ ನಿರ್ದೇಶಕರೊಬ್ಬರು ಶಾಖೆಗೆ ಭೇಟಿ ನೀಡಿ ರೈತರು, ಮಹಿಳೆಯರು ಹಾಗೂ ಸಾರ್ವಜನಿಕರ ಸಮಸ್ಯೆಗಳನ್ನು ನೇರವಾಗಿ ಆಲಿಸಿದ ಅಪರೂಪದ ಕ್ಷಣಕ್ಕೆ ಸತಿ ಸಾಕ್ಷಿಯಾಗಿತ್ತು. ಬೆಳಗಾವಿ DCC ಬ್ಯಾಂಕ್ ನಿರ್ದೇಶಕರಾದ ಸುನೀತೆ S. ಐಹೊಳೆ ಅವರ ಭೇಟಿ ಜನರಲ್ಲಿ ಹೊಸ ಭರವಸೆ ಮೂಡಿಸಿದ್ದು, ಶಾಖೆಯ ಆವರಣ ಜನಸಾಗರದಿಂದ ತುಂಬಿ ತುಳುಕಿತು. ಸನ್ಮಾನಗಳ ಮಹಾಪುರಾವೆ ಹರಿದು ಬಂದಿದ್ದು, ಸ್ಥಳೀಯರು ತಮ್ಮ ಪ್ರೀತಿ ಮತ್ತು ವಿಶ್ವಾಸವನ್ನು ವ್ಯಕ್ತಪಡಿಸಿದರು. ಸುನೀತೆ S. ಐಹೊಳೆ ಅವರು ಅಧಿಕಾರಿಗಳೊಂದಿಗೆ ಸ್ಥಳದಲ್ಲೇ ಚರ್ಚಿಸಿ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಸೂಚಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ರೈತರು, ನಮ್ಮ ಸಮಸ್ಯೆಗಳನ್ನು ಹೇಳಲು ನಾವು ಕಚೇರಿಗಳಿಗೆ ಅಲೆದಾಡುತ್ತಿದ್ದೆವು ಎಂದರು. ಸ್ಥಳೀಯರು ಮತ್ತಷ್ಟು ಮಾತನಾಡಿ, ಜನರು ಕಚೇರಿಗಳಿಗೆ ಹೋಗುವ ಕಾಲ ಬದಲಾಗಿದೆ. ಜನರ ಬಳಿಗೆ ಬರುವ ಆಡಳಿತವೇ ಜನಪರ ಆಡಳಿತ. ನೆಲಮಟ್ಟಕ್ಕೆ ಇಳಿದು ರೈತರ ನೋವು ಅರಿಯುವ ನಾಯಕತ್ವ ಸಮಾಜಕ್ಕೆ ಅಗತ್ಯ ಎಂದು ಅಭಿಪ್ರಾಯಪಟ್ಟರು. ರೈತರೇ ನಮ್ಮ ಶಕ್ತಿ, ರೈತರ ಹಿತಾಸಕ್ತಿಯೇ DCC ಬ್ಯಾಂಕ್ನ ಉದ್ದೇಶ. ಪಕ್ಷ, ಜಾತಿ, ಮತ ಎಂಬ ಭೇದವಿಲ್ಲದೆ ಪ್ರತಿಯೊಬ್ಬ ರೈತ ಹಾಗೂ ಗ್ರಾಹಕರ ಸಮಸ್ಯೆಗಳಿಗೆ ಸ್ಪಂದಿಸುವುದು ನಮ್ಮ ಜವಾಬ್ದಾರಿ. ಪ್ರತಿಯೊಬ್ಬ ರೈತ ಹಾಗೂ ಗ್ರಾಹಕರ ಸಮಸ್ಯೆಗಳಿಗೆ ಸ್ಪಂದಿಸುವುದು ನಮ್ಮ ಜವಾಬ್ದಾರಿ ಎಂಬ ಸಂದೇಶವನ್ನು ಪ್ರತಿಪಾದಿಸಿತು. ಈಗಾಗಲೇ ನಮ್ಮ ಬಜರಂಗಿ ಅವರು ಉಮರ್ಕತ್ ಅವ್ರು ಹೇಳಿದ್ರು, ಈಗಾಗಲೇ ಏನಾಗಿದ್ರೆ ನಮ್ಮಲ್ಲಿ ಸಾಲ ಇರುವಂಥದ್ದು ಎಕರೆಗೆ ಗುಂಟೆಗೆ 1,000 ಅಂತೆ, ನೀವು ಎಕರೆಗೆ 40,000 ರೂಪಾಯಿ ನಮ್ಗೆ ಕೊಡ್ತೀರಿ, 3 ಲಕ್ಷವರೆಗೆ ಲಾಸ್ಟ್ ಐತಿ ನಿಮ್ಗೆ. ಈಗಾಗಲೇ ಹೆಚ್ಚುವರಿ ಮಾಡಿದ್ರೆ ರೈತರಿಗೆ ಭಾಳ ಅನುಕೂಲತೆ ಆಕೈತಿ. ಯಾಕಂದ್ರೆ ಈಗ ನಾವಲ್ಲಿ ನಮ್ಗೆ ಎಕರೆಗೆ 1,10,000 ರೂಪಾಯಿ ತನ ಸಾಲ ಕೊಡ್ತಾರೆ. ಈಗ ಇಲ್ಲಿ ಏನೈತಿ, ನೀವು ಎಕರೆಗೆ 40,000 ಕೊಡೋದ್ರಿಂದ ದೊಡ್ಡ ರೈತರದ 10 ಎಕರೆ ಇದಾವೆ. ಈಗ ನೀವು 3 ಲಕ್ಷ ಎಂದ ಮನೆ, ಅದರಿಂದ ನಮ್ಗೊಂದು ಸ್ವಲ್ಪ ಏನಾಗತ್ರಿ, ಇಲ್ಲಿ ತೆಗಿಸ್ಬೇಕು ಅಂದ್ರೆ ಇಲ್ಲಿ ಟ್ಯಾಕ್ ತೆಗಿಸ್ಬೇಕು. ಈಗ ನಮ್ಮ ಬಜರಂಗಿ ಅವ್ರು ಹೇಳಿ ಸರ್ಟಿಫಿಕೇಟ್ ಕೊಡ್ಬೇಕಾದ್ರೆ ಒಂದು ಅಡಚಣೆ ಏನಾಗೈತೆ ಅಂದ್ರೆ, ಈಗ ನಾನು 3 ಲಕ್ಷ ಅಲ್ಲಿ ಸಿಂಡಿಕೇಟ್ ಬ್ಯಾಂಕ್ ಕೇಂದ್ರ ಸಾಲ ಐತ್ರಿ,
ಈಗಾಗಲೇ ಇಲ್ಲಿರುವಂತ ನಮ್ಗೆ 1 ಲಕ್ಷ ಐತಿ, ಅಲ್ಲಿ ನಮ್ಗೆ ಎಕರೆ ಲಕ್ಷ ಅಂತ 3 ಲಕ್ಷ ಸಿಗ್ತೈತಿ, ಇಲ್ಲಿ 1 ಲಕ್ಷ ಸಿಗ್ತೈತಿ. ಇವ್ರು ಕ್ಲಿಯರ್ ಸರ್ಟಿಫಿಕೇಟ್ ಕೊಡ್ಬೇಕಾದ್ರೆ ಏನ್ ಮಾಡ್ತಾರೆ, ಅಲ್ಲಿ ಗೋಜಾ ತರ್ಕೊಂಡ್ ಬರೀ ನಾವು ಲೋನ್ ಕೊಡ್ತೀವಿ ಅಂತ ಅವ್ರು ಹೇಳ್ತಾರೆ. ಯಾರು ಕೇಂದ್ರ ಬ್ಯಾಂಕ್ ಇಲ್ಲಿ ಏನೈತಿ ಇವ್ರಿಗೆ ಇದ್ರೊಳಗೆ ಇರ್ತೈತ್ರಿ, ಕಂಪ್ಯೂಟರ್ನಾಗ ಆನ್ಲೈನ್ ಆಗಿ ಇರುತ್ತೆ, ಇವ್ರು ಕೊಡ್ಲಾಕ್ ಬರೋದಿಲ್ಲ. ನಮ್ದು ಎಷ್ಟು ಲೋನ್ ಐತಿ ಅಷ್ಟು ಹಂಚ್ಕೊಡ್ತೀವಿ ಅಂತ ಇವ್ರು ಹೇಳ್ತಾರೆ. ಹೀಗಾಗಿ ಸಾಕಷ್ಟು ನಮ್ಗೆ ಸಮಸ್ಯೆ ಆಗೈತ್ರಿ. ಜೊಲ್ಲೆಯವ್ರಿಗೆ ಮಾತಾಡೋರು ಕೆಲವು ವಿಷಯಗಳು ಹೇಳ್ರಿ. ನಮ್ಗೆ ಏನಂತ ಹೇಳಿದ್ರೆ ಅವ್ರೆ, ಈಗಾಗಲೇ ನಾವು 45,000 ರೂಪಾಯಿ ಕೊಡ್ತೀವಿ ಎಕರೆಕ, ಇನ್ನು 50,000 ರೂಪಾಯಿ ಕೊಡುವಂತ ವಿಚಾರ ಮಾಡ್ಲಾಗ್ತಿದೀವಿ. ಅದನ್ನೆಲ್ಲ ಡೈರೆಕ್ಟರ್ ಮಾತಾಡ್ತೀವಿ, ಮುಂದಿನ ತೋಟ ಮಾಡಿಕೊಡ್ತೀವಿ. ಇದು ಒಳ್ಳೇದಾಗ ಸರ್, ನೀವು ಮಾಡಿದ್ರೆ ನಮ್ಮ ಬೆಳಗಾವಿ ಡಿಸ್ಟ್ರಿಕ್ಟ್ ದಾಗ ಬಹಳ ಅನುಕೂಲ, ರೈತರಿಗೆ ಅನುಕೂಲ ಐತಿ. ಯಾಕಂದ್ರೆ ಅದು ಮಾಡಿ ಅಂತ ಹೇಳಿ ನಾವು ಅವ್ರಿಗೆ ಹೇಳಿ ಅವ್ರಿಗೆ ಮನವಿ ಮಾಡಿ ಬಂದಿದೆ ಸರ್. ಈಗಾಗಲೇ ನೀವು ಮೀಟಿಂಗ್ ಒಳಗೆ ನೀವು ಡೈರೆಕ್ಟ್ ಆಫ್ ಮೀಟಿಂಗ್ ದಾಗ ನೀವು ಸ್ವಲ್ಪ ಇದ್ರ ಮೇಲೆ ಚರ್ಚೆ ಮಾಡಿದ್ರೆ ನಮ್ಮ ರೈತರಿಗೆ ಬಹಳ ಅನುಕೂಲ ಐತಿ. ಯಾಕಂದ್ರೆ ಈಗಾಗಲೇ ನಮ್ಮ ಡೈರೆಕ್ಟರ್ ಆದ ನಂತರ DCC ಬ್ಯಾಂಕಿಗೆ ಸೆಟ್ಟಿಗೆ ಹಾಗೂ ಸೊಸೈಟಿಗೆ ಬಂದಿದ್ದು ನೀವು ಪ್ರಥಮ ಬಾರಿ, ನನಗೆ ಅನಿಸಿದ ಪ್ರಕಾರ ಇದು ಪ್ರಥಮ ಬಾರಿ. ಇದಕ್ಕೆ ಮುಂಚೆ ಯಾರು ಡೈರೆಕ್ಟರ್ ವಿಸಿಟ್ ಮಾಡಿಲ್ಲ, ಯಾರು ಮಾಡಿಲ್ಲ ನಮ್ಮ ಅನಿಸಿಕೆ. ಈಗ ನಾವು ಸಣ್ಣವರು, ಅದು ನಮ್ಗೆ ಯಾರಿಗೆ ಗೊತ್ತಿಲ್ಲ. ನೀವು ಬಂದಿದ್ದು ಬಹಳ ಒಳ್ಳೇದು, ಒಳ್ಳೆ ಮಾರ್ಕ್ ನಡವತ್ತಿಲ್ಲ ತಿಳಿಸಿ ನೀವು ನೀವು ಪರೀಕ್ಷೆ ಮಾಡ್ಲಿಕ್ಕೆ ಬಂದಿರಿ. ನಮ್ದು ಯಾವ ರೀತಿ ನಡವತ್ತು ನೀವು ಒಂದು ಸ್ವಲ್ಪ ಗುರುಸಭೆ ನೀವು ವಿಚಾರಣೆ ಮಾಡಿ ಮುಂದಿನ ನಮ್ದು ಈಗಾಗಲೇ ಈಗ 3 ವರ್ಷ ಆಯ್ತು ನಮ್ದು ಬರ್ತಾ ಇದೆ ಸೊಸೈಟಿ. ಈಗಾಗಲೇ ನಮ್ದು 16 ಕೋಟಿ ರೂಪಾಯಿ ಈಗ ಸಾಲ ಐತಿ. 16 ಕೋಟಿ ರೂಪಾಯಿ ಸಾಲ ಇತ್ತಂದ್ರೆ ಇನ್ನೂ ನಮ್ಗೆ ಹೆಚ್ಚುವರಿ ಕೊಡ್ಬೇಕಾಯ್ತು. ಹೆಚ್ಚುವರಿ ಕೊಡುವಂಥದ್ದು ಆತಂದ್ರೆ ನಮ್ಮ ರೈತರಿಗೆ ಬಹಳ ಅನುಕೂಲ ಐತಿ. ಆಗತ್ತೆ ಇದು ಹೇಳಿ ನಾನು ಯಾರನ್ನ ತೋರಿಸಿ ಮುಂದಿನ ಸಲ ನೀವು ಬರುವಾಗ ನಮ್ಮ ಸತ್ತಿಗೆ ನಾವಾಗಲೇ ಕಳಿಸ್ತಾರೆ, ಸೆಕ್ರೆಟರಿ ಅವ್ರು ಕಳಿಸ್ತಾರೋ ಅದನ್ನ ಬರೆದು ಮಾಡಿ ಎಕರೆ ಗಂಟೆ ಅವ್ರು ಕಳಿಸ್ತಾರೆ. ಹೆಚ್ಚುವರಿ ನಮ್ಮ ಕ್ಷೇತ್ರ ಅಂತೂ ಭಾಳ ಹೆಚ್ಚುವರಿ. ನಮ್ಮ ಅತ್ತಿ ತಾಲೂಕು ಯಾರು ಆದಷ್ಟು ಮಟ್ಟಿಗೆ ನಮ್ದು 2 ಜನ ಬಂದಿದ್ರು ಆಸ್ತಿಗಳು, ಆದ್ರೆ ಸಾಲ ಮಾತ್ರ ಕಮ್ಮಿ ಐತಿ. ಈಗಾಗಲೇ ಮಾನ್ಯ ಸಲ ನಾವು ಇದ್ದಾಗ ರೈತರು ಇದ್ದಾಗ ನಮ್ಗೊಂದು 4 ಕೋಟಿ ರೂಪಾಯಿ 4 ಕೋಟಿ ರೂಪಾಯಿ 5 ಕೋಟಿ ರೂಪಾಯಿ ಸಾಲ ಹೆಚ್ಚುವರಿ ಕೊಡ್ತಾರೆ. ನಮ್ಗೆ ಇನ್ನೊಂದು 10 ರಿಂದ 15 ಕೋಟಿ ಕೊಟ್ಟರೆ ಏನು ಅಡ್ಡಿ ಇಲ್ಲ, ನೀವು ಕೊಡುವಂತ ವ್ಯವಸ್ಥೆ ಮಾಡಿ ಅಂತೇಳಿ ಕೈ ಎಲ್ಲಾ ರೈತರ ಬಗ್ಗೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ. ಮುಂದೆ ಇದೇ ರೀತಿ ಸೊಸೈಟಿ ಎಲ್ಲಾರು ಅಭಿಪ್ರಾಯನ ಒಟ್ಟಾರೆ ಪಟ್ಟು ಹೆಚ್ಚು ಮಾಡೋಣ ಅಭಿಪ್ರಾಯ ಐತಿ. ಈಗಾಗಲೇ ಇದನ್ನ 3 ಲಕ್ಷ ಇದ್ದದ್ದು 5 ಲಕ್ಷ ಅನ್ವಯ ಮಾಡ್ಯಾರು. 5 ಲಕ್ಷ ನೀವು ಸರ್ ಎಷ್ಟು ಮಂದಿ ಕೊಟ್ಟರು? ಈಗ ಕೆಲವೊಂದು ಸೊಸೈಟಿ ಒಳಗೆ ಕೊಟ್ಟಾರ್ರಿ, ನಮ್ಮ ತಾಲೂಕದಾಗ ಕೊಟ್ಟಾರ್ರಿ. ನಾವು ಸೊಸೈಟಿ ಲಿಸ್ಟ್ ಕೂಡ ಕೊಟ್ಟಿವ್ರಿ. ನಿಮ್ಗೆ ಏನ್ ಅಡಚಣೆ ಐತೆ ಅದು ನೀವು ಕೊಟ್ಟು 4 ಮಂದಿ ಒಳಗೆ ನಿಮ್ಮ ಇದ್ರೊಳಗೆ ಬಗೆಹರಿಸ್ಕೊಂಡು ರೈತರಿಗೆ 5 ಲಕ್ಷ ಕೊಡುವಂತ ವಿಚಾರಗಳನ್ನು ಮಾಡಿ ಅಂತ ಹೇಳಿ ನಾವು ಮಹಾರಾಷ್ಟ್ರದವರು ನಮ್ಮ ಮಾಮ ಜಮೀನು ಅವ್ರಿಗೆ ಸಾಲ ಕೂಡ ಅದಕ್ಕೆ ಆ ಸಾಲದ ಯಾಕೆ ಕೊಡೋದಿಲ್ಲ, ಏನು ಅವ್ರನ್ನ ಕಟ್ಬಿಟ್ಟಾರೆ ಅವ್ರು ಏನು ಪ್ರತಿ ವರ್ಷ ಸರಿಯಾಗಿ ಕುತ್ಕೊಂಡ ಸಾಲ ಈಗ ಬ್ರೇಕ್ ಮಾಡ್ಯಾರ ಸಾಕು. ಅದಕ್ಕೆ ಯಾವ ಕಾರಣದಿಂದ ಅದು ಮಾಡಿ ಮಹಾರಾಷ್ಟ್ರ ಆಧಾರ್ ಕಾರ್ಡ್ ಮಹಾರಾಷ್ಟ್ರ ವಿಚಾರ ಮಾಡಿ ಈಗಾಗಲೇ 64 ಎಕರೆ ಜಮೀನು ಹೊಸ ಸೌಕಿ ಜಮೀನು ಕೊಟ್ಟಾಗ ಇಲ್ಲಿ ಹೊಸ ಸೌಕಿ ಸಿಕ್ಕಿಲ್ಲ, ಆಕ್ಸಿಜನ್ ಕೊಟ್ಟಾರೆ. ಎಲ್ಲ ಅನುಕೂಲ ಮಾಡ್ಯಾರ. ಈಗ ನಮ್ಗೆ ಅವ್ರಿಗೆ ಸಾಲ 32,000 12 ಎಕರೆ ಅದು ನಮ್ಮ ಅಮ್ಮನಿಗೂ ನಮ್ಮ ಶಿಸ್ಟರ್ಗೂ 9 ಎಕರೆ ಅದು. ಅದಕ್ಕೆ ಸಾಲ ಕೊಡಬೇಕು, ಇದು ವ್ಯವಸ್ಥೆ ಮಾಡಬೇಕು. ಆಯ್ತು. ಮತ್ತು ಇನ್ನೊಂದು ನಮ್ಮಲ್ಲಿ ಮನೆಗಳು ಕಟ್ಟಲು ಭಾಳ ಇರ್ತವೆ. ಆದ್ರಿಂದ ಅವ್ರಿಗೂ ಸ್ವಲ್ಪ ಸಾಲ ವ್ಯವಸ್ಥೆ ಮಾಡಿದ್ವಿ ರೈತರ ಸಲುವಾಗಿ. ಸೊಸೈಟಿ ಸೊಸೈಟಿ ಯಾಕಂದ್ರೆ ಈಗ ಭಾಳ ಹಣ್ಣಿನ ಬಡ್ಡಿ ತೆಗೆದು ಮಡಿ ಕಟ್ಟಾರೆ, ನೋಡಿಲ್ಲ ನಾವು. ಅವ್ರಿಗೊಂದು ಸ್ವಲ್ಪ ಸಹಾಯ ಆಗುವಂಗ ಮಾಡಿ. ಅಂದ್ರೆ ಅಶೋಕ್ ಅಪ್ಪಾಜಿ ಹೇಳೋದೇನ್ರಿ, ನೀವು NHB ಪ್ಲಾಟ್ ಮೇಲೆ ಸಾಲ ಕೊಡ್ತೀರಿ. ಒಂದು ಪಾರ್ಟು ನೀವು ನಾನು, ಒಂದು ಪಾರ್ಟು ನಮ್ಮ ರೈತರ ಸೇವೆ. ಯಾಕಂತಂದ್ರೆ ನೀವು ನಾವು ಕೂಡ ಇವರು ಸೇವೆ ಮಾಡೋದೈತಿ. ಇನ್ನೊಂದು ನಾನು ಭಾಳ ಸ್ಟ್ರಿಕ್ಟ್ ಇದ್ದೀನಿ, ಅಂದರೆ ಕೆಲಸದ ವಿಷಯದಾಗ. ನಾನು ಕೆಲವೊಂದು ಕಡೆ ಹೋಗಿ ಹೇಳಿದ್ದೀನಿ. ನಾನು 1 ಸಲ 2 ಸಲ ಹೇಳ್ತೀನಿ ಯಾವುದೋ ಒಂದು ವಿಷಯ. ನೆಕ್ಸ್ಟು ನಾನು ಮಾತಾಡೋಂಗಿಲ್ಲ, ನಾನು ಲೇಟರ್ ಮಾತಾಡ್ತೈತಿ ಅಂತ ನಾನು ಒಂದು ಮಾತನ್ನ ಹೇಳಿ ಬಂದೆ. ಯಾಕಂತಂದ್ರೆ ಏನಿದ್ರು ನ್ಯಾಯಬದ್ಧವಾಗಿ ಕೆಲಸ ಆಗಬೇಕು, ಕ್ಲೀನ್ ಚೀಟ್ ಇರಬೇಕು. ನಾನು ಇಲ್ಲಿವರೆಗೆ ಇಷ್ಟು ಕೆಲಸ ಮಾಡಿದ್ದೀನಿ, ಇಷ್ಟೆಲ್ಲ ಕಡೆ ದೊಡ್ಡ ಪ್ರಮಾಣದಲ್ಲಿ ಕೆಲಸ ಮಾಡಿದ್ದೀನಿ. ಕೆಲವು ವಿಷಯ ನಾನು ಬರೋಕೆ ಹೋಗಿ ಹೇಳೋಕ್ಕಾಗಿಲ್ಲ. ಬಟ್ ನಾನು ಕ್ಲೀನ್ ಚೀಟ್, ನಾನು ಯಾವುದು ಕೆಲಸ ಯಾವುದು ಎತ್ತರಾಗೂ ಯಾವುದು ನಾನು ಒಂದು ಕಲಂಕ ತೊಗೊಂಡು ಬಂದಿದ್ದೀನಿ ನಾನು. ಅದಕ್ಕೆ ಈಗೂ ಕೂಡ ಅಷ್ಟೇ, ನಾನು ರೈತರ ಪರ ಆಯಿತು, ನಿಮ್ಮ ಜೊತೆ ನಿಂತ ನೀವು ಎಷ್ಟು ಕೆಲಸ ಮಾಡ್ತೀರಿ ನಿಮ್ಮ ಜೊತೆ ನಿಂತು ಕೆಲಸ ಮಾಡಿ ಇವ್ರಿಗೆ ಹಕ್ಕು ಸಿಗದಂದ್ರೆ ಖಂಡಿತವಾಗ್ಲೂ ನಾನು 24 ಗಂಟೆ ನಿಮ್ಮ ಜೊತೆ ಬೆಳಗಿನ 10 ರಿಂದ 5 ಗಂಟೆ ನಿಮ್ಮ ಜೊತೆ ಕೂತ್ಕಿಸಿ ನಾನು ಇವ್ರಿಗೆ ಕೆಲಸ ಮಾಡಿ ಇವ್ರಿಗೆ ಹಕ್ಕು ಸಿಗುವಂಥದ್ದು ನಾನು ಮಾಡ್ತೀನಿ. ಖರೆ ಇವ್ರಿಗೆ ಹಕ್ಕುಗಳು ಸಿಗಬೇಕು.
ಹಿಂಗಾಗಿ ನಿಮ್ಮ ಮ್ಯಾಗೂ ನನಗೆ ಸಾಕಷ್ಟು ಪ್ರೀತಿ ವಿಶ್ವಾಸ ಐತಿ. ನೀವು ಇವ್ರ ಜೊತೆ ಒಳ್ಳೆ ರೀತಿಯಿಂದ ಸಹಕರಿಸ್ರಿ, ಒಳ್ಳೆ ರೀತಿಯಿಂದ ರೆಸ್ಪೆಕ್ಟ್ ಮಾಡ್ರಿ. ಯಾಕಂದ್ರೆ ಇವ್ರು ಬ್ಯಾಂಕಿಗೆ ಬಂದಾಗನ ನಮ್ದು ಮುಂದೆ DCC ಬ್ಯಾಂಕ್ ನಡೀತೈತಿ ಅಂತ ಹೇಳ್ತೀನಿ. ಆಮ್ಯಾಗ ಅವ್ರಿಗೆ ಗೌರವ ಸಿಗ್ಲಿಲ್ಲ ಅಂತಂದ್ರೆ ದುಡ್ಡು ಕೊಡುದು, ಲೋನ್ ಕೊಡುದು ಅಥವಾ ಅದು ನೆಕ್ಸ್ಟ್, ಬಟ್ ಬಂದಾಗ ಬರ್ರಿ ಕುಂಡ್ರಿ ಹೋಗ್ರಿ ಅಂತಂದು ಒಂದು ರೆಸ್ಪೆಕ್ಟ್ ಅಂತ ಮೊದಲು ಅವ್ರಿಗೆ ಸಿಗಲಿ. ಆಮ್ಯಾಗ ನಮ್ಮ ಎಲ್ಲ ಡೈರೆಕ್ಟರ್ ಇರ್ಬೋದು, ಸೆಕ್ರೆಟರಿಗಳು ಇರ್ಬೋದು, ನಿಮ್ಮಲ್ಲಿ ಕೂಡ PKPSದಾಗ ಎಲ್ಲರೂ ಬಂದಾಗ ಸಣ್ಣಕ್ಕಿದೆ ನಿಮ್ಮೆಲ್ಲರಿಗಿಂತ ಆದ್ರೂ ಕೂಡ ಹೇಳ್ತೀನಿ, ಯಾವುದು ಅಲ್ಲಿ ವ್ಯವಹಾರ ನೆಕ್ಸ್ಟ್, ಆದ್ರೆ ಬಂದಾಗ ಒಬ್ರಿಗೊಬ್ರು ನಾವು ಸಹಕರಿಸಿ, ಇಲ್ಲ ನಾವು ಮಾಡ್ತೀವಿ, ಇಲ್ಲ ಈಗ ಮಾಡೂನು ಅದ ಒಂದು ಸ್ವಲ್ಪ. ಯಾಕಂದ್ರೆ ಸಮಸ್ಯೆಗಳು ನನಗೆ ಭಾಳ ಕಿವಿಗೆ ಬಂದವ, ಆದ್ರೆ ಆ ಸಮಸ್ಯೆಗಳು ನಾನು ಡೈರೆಕ್ಟ್ ನೇರವಾಗಿ ಒಂದೊಂದೊಂದು ನಮ್ಮ ಸೊಸೈಟಿಗೆ ನಾನು ಬರ್ತೀನಿ, PKPS ಬರ್ತೀನಿ, ಬಂದ್ ಕೇಸಿನ ಪ್ರಾಬ್ಲಮ್ಗಳು ಸಾಲ್ವ್ ಮಾಡೋನು. ಆದ್ರೆ ಮೊದಲು ಒಗ್ಗಟ್ಟು ಇರಲಿ ನಮ್ಮಲ್ಲಿ. ಒಬ್ರಿಗೊಬ್ರು ರೈತ, ನಾನು ರೈತ, ನೀವು ರೈತ, ಇನ್ನು ನನಗೆ ಎಷ್ಟು ತ್ರಾಸ ಆಗ್ಲತ್ತೈತಿ, ಮುಂದಿನ ರೈತರು ಅಷ್ಟೇ ತ್ರಾಸ ಆಗಂತಕ್ಕಂಥ ಈ ರೀತಿ ಒಬ್ರಿಗೊಬ್ರು ತಿಳ್ಕೊಂಡು ನೀವು ನಡ್ಕೋರಿ ಅಂತಂದು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಯಾವುದೋ ವಿಷಯ ಇರಲಿ ನಿಮ್ದು, ಸಾಕಷ್ಟು ನಾನು ಇಲ್ಲಿ ಎಷ್ಟು ಸಾಧ್ಯ ಐತಿ ಡೆವಲಪ್ ಮಾಡಕ್ಕೆ, ಅಥವಾ ಮುಂದೆ ಯಾವುದು ಸೊಸೈಟಿಗೆ ನಿಮ್ಮ ಬಿಲ್ಡಿಂಗ್ ಇಲ್ಲ ಅಥವಾ ಬೇರೆ ಅದರ್ವೈಸ್ ಏನೋ ನಿಮ್ಗೆ, ನೀವು ಕೂಡ ಸರ್ ನೀವು ಎಲ್ಲರೂ ಇಲ್ಲಿ ನಿಮ್ಗೆ ಏನು ಪ್ರಾಬ್ಲಮ್ ಐತಿ ಬ್ಯಾಂಕ್ ಸಿಬ್ಬಂದಿಗಳು ನಮ್ದೆಲ್ಲ, ಯಾಕಂತಂದ್ರೆ ನಮ್ಮ ಬ್ಯಾಂಕ್ ಸಿಬ್ಬಂದಿಗಳು ಚಲೋ ಇದ್ದಾಗ ಇವ್ರ ಕೆಲಸ ಮಾಡಕ್ಕೆ ಸಾಧ್ಯತೆ. ಅದಕ್ಕೆ ನಿಮ್ಗೆ ಏನು ಪ್ರಾಬ್ಲಮ್ಸ್ ಅದಾವ ಅಥವಾ ನಿಮಗೇನು ಪ್ರಾಬ್ಲಮ್ ಆಗತ್ತೈತಿ, ಅಥವಾ ನಿಮಗೆ ಇಲ್ಲಿ ಏನಾದರೂ ಹೆಚ್ಚುವರಿ ಹೆಚ್ಚುವರಿ ನಿಮ್ಗೆ ಯಾವ ಸೌಲಭ್ಯಗಳು ಬೇಕಾಗೈತಿ, ಅಥವಾ ಇನ್ನೂ ಅಷ್ಟು ಜನ ನಿಮ್ಗೆ ಕೆಲಸಗಾರ ಬೇಕಾಗಿದ್ದಾರೆ ಅಥವಾ ಏನಾದರೂ ಇದ್ರೂ ಕೂಡ ನೀವು ನನಗೆ ಹೇಳ್ಬೋದು. ಯಾಕಂತಂದ್ರೆ ಇಲ್ಲಿಂದ ನಾನು ಅಲ್ಲಿ ಮಾತಾಡಿ ನಾನು ನಿಮ್ಗೆ ಇನ್ನೂ ಅಷ್ಟು ಅನುಕೂಲ ಮಾಡಿಕೊಟ್ಟು ಇವ್ರು ಸೇವೆ ಮಾಡೋಕ್ಕೆ ಇನ್ನೂ ಅಷ್ಟು ನಾನು ಅನುಕೂಲ ಮಾಡಿಕೊಡ್ಬೋದು ಅಂತ ನಾನು ಹೇಳ್ತೀನಿ. ಭಾಳ ನಿಜವಾಗ್ಲೂ ಖುಷಿ ಅನ್ನಿಸ್ತು. ಸಣ್ಣ ಕೆಲಸ ಮಾಡಿ ನಿಮ್ಮ ಹತ್ರ ಬಂದಿದ್ದೀನಿ. ದೊಡ್ಡ ಮಟ್ಟಿಗೆ ನಾನು ಕೆಲಸ ಮಾಡಿ ನಿಮ್ಗೆಲ್ಲರಿಗೂ ಇನ್ನೂ ದೊಡ್ಡ ಖುಷಿ ತಂದು ನಿಮ್ಗೆಲ್ಲರಿಗೂ ಋಣ ತೀರಿಸುವಂಥ ಅವಕಾಶ ನನಗೆ ಇನ್ನೂ ಸಿಗಲಿ ಅಂತ ನಾನು ಕೇಳ್ಕೊಂಡು, ನನಗೆಲ್ಲ ಕರೆಸಿ ಎಲ್ಲರೂ ಎಷ್ಟು ನನಗೆ ಭಾಳ ಸನ್ಮಾನ, ನನ್ನ ಪ್ರೀತಿ ಕೊಟ್ಟಿದ್ದೀರಿ. ಒಂದು ಹೆಣ್ಮಗಳಿಗೆ ತಾವು ಮನೆಗೆ ಹೋದಾಗ ಎಷ್ಟು ಖುಷಿ ಆತಲ್ಲ, ನನಗೆ ಬಂದ ತಕ್ಷಣ ಕಾಕ ನೋಡಿ ಅಲ್ಲ ಹಂಗೆ ಅಷ್ಟು ಖುಷಿ ಅನ್ನಿಸ್ತು, ಎಲ್ಲರೂ ನೋಡಿ ಖುಷಿ ಅನ್ನಿಸ್ತು ನನಗೆ. ಹಿಂಗಾಗಿ ನನಗಿಷ್ಟು ಸನ್ಮಾನ ಮಾಡಿ ನನಗೆಲ್ಲರೂ ಕೂಡ ಪ್ರೀತಿ ಪೂರ್ವಕವಾಗಿ ನನ್ನ ಜೊತೆ ಇದ್ದೀರಿ. ಸೊ ನಿಮ್ಗೆಲ್ಲರೂ ಕೂಡ ಅಂತ ನ್ಯೂಸ್ ಸಂಗಮಕ್ಕಾಗಿ ಮಹೇಶ್ ಶರ್ಮಾ, ಬೆಳಗಾವಿ. ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿರವರು ಮೈಸೂರಿನ ರಾಮಕೃಷ್ಣ ಆಶ್ರಮದ ವಿವೇಕ ಸ್ಮಾರಕ ಉದ್ಘಾಟನೆಗೆ ಆಗಮಿಸುತ್ತಿರುವ ಹಿನ್ನೆಲೆ ಬಿಗಿ ಭದ್ರತೆ ಏರ್ಪಡಿಸಲಾಗಿದೆ. ಆಗಸ್ಟ್ 1ರಂದು ಮೈಸೂರಿಗೆ ಮೋದಿ ಆಗಮನ ಹಿನ್ನೆಲೆ ರಾಮಕೃಷ್ಣ ಆಶ್ರಮದ ಶಾಲೆಯಲ್ಲಿ ಭರದಿಂದ ಸಾಗುತ್ತಿರುವ ಸಿದ್ಧತೆ. ವಿವೇಕ ಸ್ಮಾರಕ ಉದ್ಘಾಟನೆಗೆ ಬರುತ್ತಿರುವ ನರೇಂದ್ರ ಮೋದಿ, ನಾರಾಯಣ ಶಾಸ್ತ್ರಿ ತಲೆ ಎತ್ತಿರುವ ನೂತನ ವಿವೇಕ ಸ್ಮಾರಕ. ಪ್ರಧಾನಿ ಮೋದಿ ಸ್ವಾಗತಕ್ಕೆ ಸಿದ್ಧತೆ ನಡೆಸುತ್ತಿರುವ ಆಶ್ರಮದ ಸಿಬ್ಬಂದಿಗಳು. 6,000 ಜನರು ಕುಳಿತುಕೊಳ್ಳುವಂತೆ ವೇದಿಕೆ ನಿರ್ಮಾಣ. ಜರ್ಮನ್ ಟೆಂಟ್ ಬಳಸಿ ವೇದಿಕೆ ನಿರ್ಮಾಣ. 30 ನಿಮಿಷಗಳ ಕಾಲ ಭಾಷಣ ಮಾಡಲಿರುವ ಪ್ರಧಾನಿ ಮೋದಿ ಸಂಚರಿಸುವ ಮಾರ್ಗದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್. ಅಂತಿಮ ಹಂತದ ಸಿದ್ಧತೆಯಲ್ಲಿ ತೊಡಗಿರುವ ರಾಮಕೃಷ್ಣ ಆಶ್ರಮದ ಸಿಬ್ಬಂದಿಗಳು. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ HM ರಘುಕೋಟಿ, ಕುಶಲನಗರ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕೊಡಗು ಜಿಲ್ಲೆಯ ಕುಶಾಲನಗರ ತಾಲೂಕಿನ ಪಟ್ಟಣದಲ್ಲಿ ಕರ್ನಾಟಕ ಪತ್ರಕರ್ತರ ಸಂಘ, ಕುಶಾಲನಗರ ಪ್ರೆಸ್ ಕ್ಲಬ್ ಟ್ರಸ್ಟ್, ಸಂಗಮ ಟಿವಿ ಹಾಗೂ ವಂಶಿ ನ್ಯೂಸ್ ಸಹಯೋಗದಲ್ಲಿ ಪತ್ರಿಕಾ ದಿನಾಚರಣೆ ಮತ್ತು ಕಾವೇರಿ ರತ್ನ ಪ್ರಶಸ್ತಿ, ಮಕ್ಕಳಿಗೆ ಉಚಿತ ನೋಟ್ಸ್ ಪುಸ್ತಕ, ಬ್ಯಾಗ್, ಸ್ವೆಟರ್ ವಿತರಣಾ ಕಾರ್ಯಕ್ರಮ ನಡೆಯಿತು. ಕೊಡಗು ಜಿಲ್ಲೆಯ ವಿರಾಜಪೇಟೆಯ ಪೆರಂಬಾಡಿ ಮುಖ್ಯ ರಸ್ತೆಯು ಗುಂಡಿಮಯವಾಗಿದ್ದು ವಾಹನ ಸವಾರರು ಸಾವು ನೋವುಗಳ ನಡುವೆ ಸಂಚರಿಸುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿರವರು ಮೈಸೂರಿನ ರಾಮಕೃಷ್ಣ ಆಶ್ರಮದ ವಿವೇಕ ಸ್ಮಾರಕ ಉದ್ಘಾಟನೆಗೆ ಆಗಮಿಸುತ್ತಿರುವ ಹಿನ್ನೆಲೆ ಬಿಗಿ ಭದ್ರತೆ ಏರ್ಪಡಿಸಲಾಗಿದೆ. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಲಕ್ಷ್ಮೀ ಸಂತೋಷ್ ಗೊಬ್ಬಡಿ.